12ನೇ ಶ್ಲೋಕ. ಆರನೇ ಮುಂದುವರಿದ ಮಹಾತ್ಮೆಯನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದಾರೆ. ಮಧ್ವಾಚಾರ್ಯರು ಹಾಗೆ ಮುಂದುವರಿದು ಗಂಗೆಯನ್ನು ದಾಟಿ ಬಂದರು. ತನ್ನ ಲೋಕೋತ್ತರ ಕರ್ಮಗಳಿಂದ ಸಜ್ಜನರನ್ನು ಸಂತಸಗೊಳಿಸಿದರು. ಬದರಿಕಾಶ್ರಮದ ಪಕ್ಕದಲ್ಲಿ ನೆಲೆಸಿದ್ದರು. ಬದರಿಯ ಅನಂತ ಮಠದಲ್ಲಿ ಏಕಾಂತದಲ್ಲಿ ನಾರಾಯಣನಿಗೆ ನಮಿಸಿ ಗೀತಾ ಭಾಷ್ಯದ ಬಗೆಗೆ ಭಗವಂತನ ಬಾಯಿಂದಲೇ ಮೆಚ್ಚುಗೆಯನ್ನು ಕೇಳಿ ಸಂತೋಷಗೊಂಡರು. ಭಗವಂತನ ಮುಂದೆ ಗೀತಾ ಭಾಷ್ಯದ ಪ್ರವಚನವನ್ನು ಮಾಡಿದರು. ಶಿಷ್ಯರೆಲ್ಲ ಮಲಗಿದ್ದಾಗ ನಟ್ಟಿರುಳಲ್ಲಿ ಕೂಡ ನಡೆದ ಈ ದಿವ್ಯ ಪ್ರವಚನದ ನಾದದಿಂದ ಭಗವಂತನ ಹರ್ಷನಾದದಿಂದ ಶಿಷ್ಯರನ್ನು ಬೆರಗುಗೊಳಿಸಿದರು. ಶೀತಲ ಗಂಗಾಷ್ಟಮವನ ಉಪವಾಸ ಮುಂತಾದ ಕಠಿಣ ವ್ರತಗಳಿಂದ ಭಗವಂತನ ಇಚ್ಛಿಸಿದ ತನ್ನ ನೆಟ್ವರ್ಕಿಂಗ್ ಪ್ರಾಬ್ಲಮ್ ಇಟ್ಟು ತನ್ನ ಪ್ರಿಯ ಶಿಷ್ಯರಿಗೆ ಹಿತವಚನದ ಸಂದೇಶ ಬರೆದಿಟ್ಟು ವ್ಯಾಸಾಶ್ರಮಕ್ಕೆ ತೆರಳಿದರು. ಅಗಲಲಾರದೆ ಬೆಂಬತ್ತಿದ ಸತ್ಯತೀರ್ಥರನ್ನು ಕೇವಲ ಕೈಯ ಸಂಕೇತ ಮಾತ್ರದಿಂದ ಅನಂತ ಮಠಕ್ಕೆ ಮುಟ್ಟಿಸಿದರು. ತನ್ನ ಪೂರ್ವಾವತಾರದ ಹನುಮ ಭೀಮ ರೂಪಗಳಂತೆ ಉದ್ಧಾಮ ನಡೆಯಿಂದ ಗಿರಿ ಏರಿ ನಡೆದರು. ಗಿರಿಯನ್ನು ಕಂಡು ಭಗವಂತನ ಭೂಮರೂಪವನ್ನು ನೆನೆದುಕೊಂಡರು. ಅಂತ ಮಧ್ವ ಮುನಿ ನನ್ನ ಬಾಳಿನಲ್ಲಿ ಜ್ಞಾನಾದಿ ಸಮೃದ್ಧಿಯನ್ನು ಕರುಣೆ. ಗಂಗಾತಾರಿ ಸುಕರ್ಮೋಪಗತ ಬದರೀಕಾಂತೋತ್ರ ನಾರಾಯಣಮ್ಯೋ ಗಂಗಾತಾರಿ ಸುಕರ್ಮ ಉಪಗತ ಬದರೀಕಾಂತ ಅತ್ರ ನಾರಾಯಣಂ ಯಹ ನತ್ವಾ ಏಕಾಂತೆ ಸಮುದ್ಯತ್ ಪ್ರವಚನ ಕೃದತೋ ಸಪ್ತಪಾಹ ಕೃಷ್ಣನುನ್ನಃ ಆಪ್ತೇಭ್ಯಃ ಕಾರ್ಯಲೇಖಿ ಸ್ವಂ ಅನುಗತ ನಿಜ ಪ್ರೇರಕ ಪಾಣಿಮಾತ್ರಾತ್ ಮಾರುತ್ಯಾಬಹ ಪ್ರಪಶ್ಯನ್ ಹರಿಮಪಿ ಗಿರಿಣಾ ಸಾರ್ಧಂ ಹೃದ್ಯೈ ಸಮೇ ಸ್ಯಾತ್. ಸಾರ್ಧಂ ಹೃದ್ಯೈ ಸಮೇ ಸ್ಯಾತ್. ಗಂಗಾತಾರಿ. ಸೊ ಇಬ್ಬರಿಗೂ ಕೂಡ, ಯಾರಿಗೆ ಗುರುಗಳಿಗೂ ಮತ್ತು ಜ್ಯೇಷ್ಠ ಯತಿಗಳಿಗೂ ತಾನು ರಚಿಸಿದ ಗೀತಾ ಭಾಷ್ಯದ ಪ್ರತಿಗಳನ್ನು ಕೊಟ್ಟು ಬದರಿಕಾಶ್ರಮಕ್ಕೆ ಹೊರಟಿದ್ದಾರೆ. ಒಂದು ಪ್ರತಿಯನ್ನು ಹಿಡ್ಕೊಂಡು ಇದನ್ನು ಯಾರಿಗೆ? ವೇದವ್ಯಾಸರಿಗೆ ಒಪ್ಪಿಸುವುದು ಅಂತ ತಗೊಂಡು ಬದ್ರಿನಾರಾಯಣನಿಗೆ ಗಂಗಾತಾರಿ ಗಂಗೆಯನ್ನು ದಾಟಿದರು. ಸುಕರ್ಮ ಅಂತೇಳಿದ್ರೆ ಹೋದಲ್ಲೆಲ್ಲ ಪ್ರವಚನಗಳನ್ನು ಮಾಡ್ತಾ ಭಗವಂತನ ನಿಜ ಸ್ವರೂಪವನ್ನು ಜನರಿಗೆ ಹೇಳುತ್ತಾ, ಸೊ ಎಲ್ಲ ಜನರನ್ನು ತೃಪ್ತಿಪಡಿಸುತ್ತಾ ಸಂತೋಷಪಡಿಸುತ್ತಾ ಎಲ್ಲ ಸಜ್ಜನರಿಗೂ ಮೋಕ್ಷದ ಒಂದು ಅಭಿಲಾಷೆ ಮಾತ್ರ ಅಲ್ಲ, ಮೋಕ್ಷ ಖಂಡಿತ ಸಿಗ್ತದೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸನ್ನು ಕೊಡ್ತಾ ಮಧ್ವಾಚಾರ್ಯರು ಮುಂದೆ ಹೋಗ್ತಾ ಇದ್ದಾರೆ ಬದರಿಕಾಶ್ರಮಕ್ಕೆ. ಸುಕರ್ಮ. ಸೊ 6:37 ಬೇಕಾದರೆ ಇದನ್ನು ಓದ್ಬೋದು. 6:37. ಸೊ ಏನದು? ತತ್ರ ಸ ಜಗತ್ರಯ ಚಿತ್ರಂ. ಎಲ್ಲಿ ದಾರಿ ಉದ್ದಕ್ಕೂ ತತ್ರ ಅಲ್ಲಲ್ಲಿ ಸಹ ಆನಂದ ತೀರ್ಥರು ಜಗತ್ರಯ ಚಿತ್ರಂ ಅಂದರೆ 3 ಲೋಕಕ್ಕೂ, ಜಗತ್ರಯ ಅಂದರೆ 3 ಲೋಕ, ಚಿತ್ರಂ ಅಂದರೆ ವಿಸ್ಮಯಕಾರಿಯಾಗುವಂತಹ ಲೀಲೆಗಳನ್ನು ತೋರಿಸುತ್ತಾ, ಕರ್ಮ ಶರ್ಮದಂ ತನ್ನ ಕರ್ಮದಿಂದ, ಏನದು? ತಾನು ಇರುವಂತಹ ತನ್ನ ವಿಹಿತ ಕರ್ಮಗಳನ್ನು ನೋಡುವುದೇ ಜನರಿಗೆ ಖುಷಿ. ಸೊ ಆಮೇಲಿಂದ ಪ್ರವಚನಗಳು, ಪಾಠಗಳು, ಆಮೇಲೆ ಶರ್ಮದ ಅಂತೇಳಿದರೆ ಎಲ್ಲರಿಗೂ ಸುಖವನ್ನು ಉಂಟು ಮಾಡುವಂತಹ, ಅನುಸ್ಮೃತಿ ಮಾತ್ರಾತ್ ಅಂತೇಳಿದರೆ ಸ್ಮೃತಿ ಮಾತ್ರದಿಂದಲೇ ಭಗವಂತನ ಆ ಪ್ರವಚನವನ್ನು ಕೇಳುವಾಗ ಜನರಿಗೆ ಏನು ಖುಷಿ ಅಂತ ಹೇಳಿದರೆ, ಅನುಸ್ಮೃತಿ ಮಾತ್ರಾತ್ ಸ್ಮರಣ ಮಾತ್ರದಿಂದಲೇ ಆನಂದವನ್ನು ಉಂಟು ಮಾಡುವಂತಹ ಆ ಪ್ರವಚನವನ್ನು ಕೇಳುವಾಗ ಆಗುವ ಆನಂದ, ಆ ಶ್ರವಣ ಮನನ ಇವುಗಳಿಂದ ಆಗುವಂತಹ ಆನಂದ. ಸಂಚಾರ ಮಾಡ್ತಾ ಮುಂದೆ ಹೋಗ್ತಾ ಇದ್ದಾರೆ. ಸಂಚಾರ ಮಾಡ್ತಾ ಹೋಗ್ತಾ ಇದ್ದಾರೆ ಬದರಿಯ ಕಡೆ. ಆಪ ನರಾಣಾಂ, ಯಾರೆಲ್ಲ ನರಾಣಾಂ ಅಂದರೆ ಮನುಷ್ಯರು ಮಧ್ಯದಲ್ಲಿ ಸಿಗ್ತಾರೋ
ಅವರು ಯಾರು ದರ್ಶನಕ್ಕಂತ ಬರ್ತಾರೋ ಸೊ ಎಲ್ಲ ಭಕ್ತರಿಗೂ ಕೂಡ ಏನಂತ ಹೇಳಿದ್ರೆ ಸಂತೋಷವನ್ನು ನೀಡುತ್ತಾ ಗೋಚರಂ ಬದರಿಕಾಶ್ರಮ ಪಾರ್ಶ್ವಂ, ಬದರಿಕಾಶ್ರಮದ ಹತ್ತಿರ ಹೋದರು. ಮಂಡಯನ್ ಭರತ ಖಂಡಮ ಖಂಡಂ ನಾದಿರಾಯಣ ಪದೋತ್ರ ಪರೋಯಃ ತಂ ನಮನ್ ಪ್ರಚುರಧೀರ್ ಹರಿಗೀತ ಭಾಷ್ಯಂ ಅರ್ಪಯತ್ ಉಪಾಯನಮಸ್ಮೈ. ಮಂಡಯನ್ ಭರತಖಂಡಂ ಅಖಂಡಂ, ಅಖಂಡ ಭರತಖಂಡ ಅಂತ ಹೇಳಿದರೆ ಹಿಮಾಲಯದಿಂದ ಕನ್ಯಾಕುಮಾರಿ ತನಕದ ಈ ಅಖಂಡ ಭರತಖಂಡವನ್ನು ಮಂಡಯನ್ ಅಲಂಕರಿಸುವಂತಹ ನ ಆದಿರಾಯಣ ಪದೋತ್ರ ಅಂತ ಹೇಳಿದ್ರೆ ನ ಅಂತ ಆದಿಯಲ್ಲಿ ನ ಆದಿ, ಆಮೇಲೆ ಮುಂದಿಂದ ರಾಯಣ ಅಂತ ಹೇಳಿದ್ರೆ ನ ರಾಯಣ ಅನ್ನುವಂತಹ ಪರೋಯಃ ಆ ಭಗವಂತನ ನೆಲೆ ಯಾವುದು ಬದ್ರಿನಾರಾಯಣ. ತಂ ನಮನ್ ಸೊ ಹೋಗಿ ನಮಸ್ಕಾರ ಮಾಡಿದ್ದಾರೆ ಶಿಷ್ಯರೊಂದಿಗೆ. ಪ್ರಚುರಧೀಹಿ ಆನಂದ ತೀರ್ಥರು. ಹರಿಗೀತಾ ಭಾಷ್ಯಂ, ಹರಿಗೀತಾ ಭಗವದ್ಗೀತಾ, ಹರಿಗೀತಾ ಸೊ ಭಗವದ್ಗೀತಾ ಭಾಷ್ಯಂ ಅರ್ಪಯತ್, ಯಾರಿಗೆ ಬದ್ರಿನಾರಾಯಣನ ಮುಂದೆ ಇಟ್ಟರು. ಅರ್ಪಯತ್ ಉಪಾಯನಂ ಅಸ್ಮೈ, ಇದು ನನ್ನ ಮೊದಲನೆಯ ಉಪಾಯನ. ಉಪಾಯನ ಅಂದರೆ ಕಾಣಿಕೆ, ಇದು ನನ್ನ ಮೊದಲನೇ ಉಪಾಯನ. ಇನ್ನು ಎಷ್ಟೋ ಉಪಾಯನಗಳು ಬರ್ತಾ ಇವೆ, ಮೊದಲನೇ ಉಪಾಯನವನ್ನು ನಿಮಗೆ ಅರ್ಪಿಸ್ತಾ ಇದ್ದೇನೆ ಅಂತ ಹೇಳಿದರು. ಯಾರಿಗೆ? ಬದ್ರಿನಾರಾಯಣನಿಗೆ. ಪ್ರೀತಯೇಸ್ಯ ಪುರತೋವರ ಭಾಷ್ಯಂ ವಾಚಯನ್ ಸ ಜನತಾಂ ಅಪಸಾರ್ಯ ವಚ್ಮಿ ಶಕ್ತಿತ ಉರುಕ್ರಮ ಗೀತಾ ಭಾವಮಿತ್ಯಕಥಯತ್ ಪುರುಸಂಖ್ಯಃ. ಪ್ರೀತಯೇ ಅಸ್ಯ, ಆ ಬದ್ರಿನಾರಾಯಣನ ಪ್ರೀತಿಗೋಸ್ಕರ ಪುರತೋ ವರ ಭಾಷ್ಯಂ ವಾಚಯನ್, ತಾನು ಬರೆದ ಆ ಗೀತಾ ಭಾಷ್ಯವನ್ನು ಮೊದಲ ಒಂದು 8-10 ಶ್ಲೋಕವನ್ನು ಓದಿದರು. ವರ ಭಾಷ್ಯಂ ಶ್ರೇಷ್ಠ ಭಾಷ್ಯವನ್ನು ವಾಚಯನ್ ಓದಿದರು. ಸ ಜನತಾಂ ಅಪಸಾರ್ಯ, ಅಂದರೆ ಜನ ಕಿಕ್ಕಿರಿದಿದ್ದಾರೆ, ಅವರನ್ನೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿಬಿಟ್ಟು ಬದ್ರಿನಾರಾಯಣ ವಿಗ್ರಹದ ಹತ್ತಿರ ತಲುಪಿ ಆ ಗೀತಾ ಭಾಷ್ಯದ ಪ್ರತಿಯನ್ನು ದೇವರ ಮುಂದೆ ಇಟ್ಟು ಬದ್ರಿನಾರಾಯಣನಿಗೆ ಉಪಾಯನ ಕಾಣಿಕೆಯಾಗಿ ಇಟ್ಟು ಆಮೇಲಿಂದ ಒಂದು 10 ಶ್ಲೋಕ, ಸುರುವಿನ ಒಂದು 10 ಶ್ಲೋಕವನ್ನು ಹೇಳೋಣ ಅಂತ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಅಂತ ಹೇಳಿದ್ರೆ ಸುರುವಿನ ಶ್ಲೋಕದಲ್ಲಿ ಹೀಗೆ ಹೇಳ್ತಾ ಇದ್ದಾರೆ ಯಾರು? ಆನಂದ ತೀರ್ಥರು. ದೇವಂ ನಾರಾಯಣಂ ನತ್ವ ಸರ್ವದೋಷ ವಿವರ್ಜಿತಂ, ದೇವಂ ನಾರಾಯಣಂ ನತ್ವ ಅಂತ ಹೇಳಿದ್ರೆ ಭಗವಂತ ನಾರಾಯಣನನ್ನು ನಮಸ್ಕಾರ ಮಾಡಿ, ಸರ್ವದೋಷ ವಿವರ್ಜಿತಂ, ಈ ನಾರಾಯಣನಲ್ಲಿ ದೇವರಲ್ಲಿ ಭಗವಂತನಲ್ಲಿ ಯಾವ ದೋಷವೂ ಇಲ್ಲದ ಅಂತಹ ಭಗವಂತ, ಪರಿಪೂರ್ಣಂ ಎಲ್ಲ ಗುಣಗಳಿಂದ ತುಂಬಿರುವಂತಹ ಭಗವಂತ, ಗುಣನಿಧಿ, ಗುರುಂಶ್ಚಾನ್ ಹಾಗೆ ಅಂಥ ಭಗವಂತನನ್ನು ಮತ್ತು ಬಾಕಿ ಗುರುಗಳನ್ನು ಕೂಡ ನಮಸ್ಕಾರ ಮಾಡಿ ನಾನೀಗ ಈ ಗೀತಾ ಭಾಷ್ಯವನ್ನು ಬರಿತಾ ಇದ್ದೇನೆ. ಅಂದರೆ ಶುರುವಿನ ಶ್ಲೋಕ ಇದು. ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ, ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳ್ತಾ ಇದ್ದೇನೆ ಅಂತ ಹೇಳುವುದೇ ತಡ. ವಚ್ಮಿ ಶಕ್ತಿತ ಉರುಕ್ರಮ ಗೀತಾ, ಶಕ್ತಿತಃ ಅಂತ ಆನಂದ ತೀರ್ಥರು ಹೇಳಿದ್ದಾರೆ. ಆವಾಗ ಭಾವಂ ಇತಿ ಅಕಥಯತ್ ಪುರುಸಂಖ್ಯ ಅಂತ ಹೇಳ್ತಾರೆ. ಅಂತ ಹೇಳಿದರೆ ಅಷ್ಟು ಹೇಳಿದ ಕೂಡಲೇ ಬದ್ರಿನಾರಾಯಣ ಏನೋ ಹೇಳಿದಾಗ ಆಯಿತು. ಏನು ಹೇಳಿದ್ದಾರೆ? ಏತದರ್ಥಂ ಅತಿ ಸೂಕ್ಷ್ಮಂ ಅಪಿತ್ವಂ ಶಕ್ತ ಏವನ ಯದಾತ್ತ ಸಮಸ್ತಂ ತೇನ ಲೇಷತ ಇತೀಹ ಪದಂ ಸ್ಯಾತ್ ಇತಿ ಅಗದ್ಯತ ಜಗಜ್ಜನಕೇನ. ಏನು ಹೇಳಿದರು ಅಂತ ತಿಳ್ಕೊಂಡು ಎಲ್ಲರ ಕಿವಿ ನೆಟ್ಟಗಾಗುವಾಗ ಹೇಳಿದ್ದಾರೆ, ಶಕ್ತ ಏವನ ಯದಾತ್ತ ಸಮಸ್ತಂ. ಎಲೆ ಆನಂದ ತೀರ್ಥರೇ, ನೀವು ಎಲ್ಲದಕ್ಕೂ ಶಕ್ತ, ನೀವು ವಾಯುದೇವರ ಅವತಾರ, ನೀವು ಶಕ್ತಿತಃ ನನಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಬರೆದಿದ್ದೇನೆ ಅಂತ ಹೇಳ್ತಾ ಇದ್ದೀರಲ್ವಾ? ಅಯ್ಯೋ ಇಲ್ಲ 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 ಇಲ್ಲ, ನಿಮಗೆ ಬಹಳ ಶಕ್ತಿ ಇದೆ, ಅಪಾರ ಶಕ್ತಿ ಇದೆ ನಿಮಗೆ. ಇದು ಏನಂತ ಹೇಳಿದರೆ, ಇದು ಅಂತೇಳಿದರೆ ಎಲ್ಲ ನಿಮ್ಮ ಶಕ್ತಿಯನ್ನು ಉಪಯೋಗಿಸಿ ನೀವು ಬರೆದರೆ ಯಾರಿಗಾದರೂ ಓದಲಿಕ್ಕೆ ಆಗ್ತದಾ? ಅರ್ಥ ಆಗ್ತದಾ? ಅದಕ್ಕೋಸ್ಕರ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ನಿಮ್ಮಲ್ಲಿರುವಂಥ ಅಪಾರ ಶಕ್ತಿಯ ಒಂದು ಚೂರು
ಅದನ್ನು ಮಾತ್ರ ಉಪಯೋಗಿಸಿ ಈ ಭಾಷ್ಯವನ್ನು ಬರೆದಿದ್ದೀರಿ. ಆದ್ದರಿಂದ ಶಕ್ತಿತಃ ಬೇಡ, ತೇನ ಲೇಷತಾ, ಶಕ್ತಿತಃ ಪದ ತೆಗಿರಿ, ಲೇಷತ ಅಂತ ಹಾಕಿ ನನ್ನ ಶಕ್ತಿಯ ಸ್ವಲ್ಪ ಭಾಗವನ್ನು ಮಾತ್ರ ಉಪಯೋಗಿಸಿ ಈ ಗೀತಾ ಭಾಷೆ ಬರೆದಿದ್ದೇನೆ ಅಂತ ಚೇಂಜ್ ಮಾಡಿ ಶಕ್ತಿತಃ ಬೇಡ ಅಂತ. ಸೊ ಏನು ಮಾಡಿದರು, ಪುನಃ ಅಷ್ಟು ಸ್ಪಷ್ಟವಾಗಿ ಎಲ್ಲಿಂದೋ ಅದು ಕೇಳಿದ ಕೂಡಲೇ ಅಂತೇಳಿದ್ರು. ಎಲ್ಲರ ಕಿವಿ ನೆಟ್ಟಗಾಗುವಾಗ ಏನು ಮಾಡಿದರು, ಹಾಗಾದರೆ ಶಕ್ತಿತಃ ದೇವರಿಗೆ ಒಪ್ಪಿಗೆ ಇಲ್ಲ ಅಂತೇಳಿದ್ರು. ಏನು ಮಾಡಿದರು, ದೇವರು ಹೇಳಿದಾಗೆ ಲೇಷತಃ ಹಾಕ್ತೇನೆ ಅಂತ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ ಹೇಳ್ಕೊಂಡು ಮುಂದೆ ಹೇಳಲಿಕ್ಕೆ ಶುರು ಮಾಡಿದರು. ಆಮೇಲಿಂದ ದೇವರಿಂದ ಏನು ಬರಲಿಲ್ಲ ಅಂತೇಳಿದ್ರೆ ಸರಿಯಾಯಿತು ಅಂತ. ಅಲ್ಲಿಂದ ತೇನ ತತ್ ಪ್ರವಚನೆ ವಿಹಿತೇಲಂ, ಆ ಗೀತಾ ಭಾಷ್ಯದ ಯಾವುದು ಶ್ಲೋಕ ಓದುವುದು ಪ್ರವಚನ ಪದಾರ್ಥವನ್ನು ಹೇಳುವಂಥದ್ದು ಎಲ್ಲಿ, ಬದ್ರಿನಾರಾಯಣನ ಮುಂದೆ. ಶುಶ್ರುವು ಪ್ರಶ್ರಯಿತ ಅಪಿ ಶಿಷ್ಯಾ ಅಂತೇಳಿದರೆ ಶಿಷ್ಯರು ಅರ್ಧ ಕೇಳ್ತಾ ಇದ್ದಾರೆ, ಅರ್ಧ ನಿದ್ದೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಬದ್ರಿನಾರಾಯಣನಲ್ಲಿ ಹೋಗಲಿಕ್ಕೆ ಈಗ ದೇವರ ಕಾಲ ಬುಡದವರೆಗೂ ನಿಮಗೆ ಹೋಗಲಿಕ್ಕೆ ನಿಮ್ಮ ಕಾರ್ ಹೋಗ್ತದೆ, ನಿಮ್ಮ ಬಸ್ಸುಗಳು ಹೋಗ್ತವೆ. ಆದರೆ ಆಗಿನ ಕಾಲದಲ್ಲಿ ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋಗಿದ್ದು ಈ ಶಿಷ್ಯರೆಲ್ಲ ಗುರುಗಳ ಜೊತೆಗೆ ಅಂತ ಹೇಳುವಾಗ ಸುಸ್ತಾದವರು ಏನಂತ ಹೇಳಿದರೆ ಅರ್ಧ ಪ್ರವಚನ ಅರ್ಧ ಕೇಳ್ತಾರೆ, ಅರ್ಧ ಮಲಗ್ತಾರೆ. ಆವಾಗ ಗುರುಗಳು ಏನು ಆಲೋಚನೆ ಮಾಡಿದರು, ಹಾಗಾದರೆ ನಾಳೆ ಪ್ರವಚನ ನಾಳೆ ಮುಂದುವರಿಸುವ ಅಂತ ಹೇಳ್ಕೊಂಡು ಪುಸ್ತಕ ಮಡಚಿದ್ರು. ಪುಸ್ತಕ ಮಡಚಿದ ಕೂಡಲೇ ಏನಾಯಿತು, ಉಚ್ಯತಾಂ ಇತಿ ಮುಹುಸು ಸಪೃಥಿವ್ಯ ಸ್ಫಾಲನಂ ಪದಂ ಅಹೋ ಹರಿಣೋಕ್ತಂ, ಫಟ್ ಅಂತ ಬಡ್ದಾಗಾಯಿತು ಭೂಮಿಯನ್ನು. ಅರೆ ಏನು ಅಂತ ಎಲ್ಲರೂ ಏನಾಯಿತು, ಅರ್ಧ ನಿದ್ದೆ ಮಾಡಿದ್ದಾರೆ, ನಿದ್ದೆ ಏನಾಯಿತು ಎಚ್ಚರಗೊಂಡ್ರು. ಉಚ್ಯತಾಮ್ ಅಂತ, ಇದು ಯಾರು ಹೇಳಿದ್ದು ಉಚ್ಯತಾಮ್ ಅಂತ? ಉಚ್ಯತಾಮ್ ಅಂತ ಹೇಳಿದರೆ ಪುಸ್ತಕ ಮಡಚುವುದು ಬೇಡ, ಹೇಳಿ ನಾನು ಕೇಳ್ತೇನೆ. ನಿಮ್ಮ ಶಿಷ್ಯರಿಗೆ ನಿದ್ದೆ ಬಂದರೆ ನಾನು ನಿದ್ದೆ ಮಾಡ್ತಾ ಇಲ್ಲ, ನಾನು ಕೇಳ್ತೇನೆ ಅಂತ ಬದ್ರಿನಾರಾಯಣ ಅವರು ಹೇಳ್ತಾ ಇದ್ದಾರೆ. ಉಚ್ಯತಾಮ್ ಇತಿ ಮುಹು ಸಪೃಥಿವ್ಯಾ ಸ್ಫಾಲನಂ. ಸಪೃಥಿವ್ಯಾ ಅಂತೇಳಿದರೆ ಪೃಥಿವಿ ಅಂದರೆ ಭೂಮಿಯ ಆಸ್ಫಾಲನಂ ಅಂದರೆ ಭೂಮಿಯನ್ನು ಬಡಿದು ಹೇಳ್ತಾ ಇದ್ದಾರೆ ಉಚ್ಯತಾಂ, ನಿಲ್ಲಿಸುವುದು ಬೇಡ. ಸೊ ಯಾರಿಗೆ ಶಿಷ್ಯರಿಗೆ ನಿದ್ದೆ ಬಂದಿದೆಯಾ, ಶಿಷ್ಯರಿಗೆ ನಿದ್ದೆ ಬರಲಿ, ನಾನು ಕೇಳ್ತೇನೆ, ನೀವು ಮುಂದುವರಿಸಿ, ಹೇಳಲ್ಪಡಲಿ. ಉಚ್ಯತಾಂ ಇತಿ ಮುಹು ಸಪೃಥಿವ್ಯಾ ಸ್ಫಾಲನಂ ಪದಂ ಅಹೋ ಹರಿಣೋಕ್ತಂ. ಯಾರು ಹೇಳಿದ್ದು ಅಂದರೆ ಯಾರು ಹೇಳಿದ್ದು, ದೇವರೇ ಹೇಳಿದ್ದು. ಹರಿಣೋಕ್ತಂ, ಹರಿಣ ಉಕ್ತಂ, ದೇವರಿಂದ ಹೇಳಲ್ಪಟ್ಟಿದ್ದು. ಈಗ ಏನಾಯಿತು, ಎಲ್ಲ ಶಿಷ್ಯರು ಕಣ್ಣೊರೆಸಿಕೊಂಡು ಶಬ್ದಭೇದಂ ಅವಧಾರ್ಯ ಅಂತೇಳಿದರೆ ತಮ್ ಅರ್ಚ ಸನ್ನಿಷಣ್ಣ ವಪುಷಃ ಪರಮಸ್ಯ ಅಂತೇಳಿದರೆ ಶಬ್ದಭೇದಂ ಅವಧಾರ್ಯ. ನಮ್ಮ ಗುರುಗಳು ಹೇಳಿದ್ದಲ್ಲ ಇದು ಅಂತೇಳಿದರೆ, ನಮ್ಮ ಗುರುಗಳು ಹೇಗೆ ಹೇಳ್ತಾರೆ ಅಂತ ನಮಗೆ ಗೊತ್ತಿದೆಯಲ್ಲ. ಸೊ ಕರೆಕ್ಟಾಗಿ ಗೊತ್ತಿದೆ. ನಾವೆಲ್ಲ ಇಲ್ಲಿ ಅರ್ಧ ನಿದ್ದೆಯಲ್ಲಿದ್ದೇವೆ. ಹಾಗಾದರೆ ಅಲ್ಲಿಂದ ಶಬ್ದ ಬಂದಿದೆ ಅಂತೇಳಿದರೆ ಶಬ್ದಭೇದಂ ಅವಧಾರ್ಯ ಅಂದರೆ ದೇವರೇ ಹೇಳಿದ್ದು. ಏನಂತ, ಉಚ್ಚತಾಮ್ ಅಂತೇಳಿದರೆ ಗುರುಗಳಿಗೆ ನಿಲ್ಲಿಸಲಿಕ್ಕೆ ಬೇಡ ಅಂತ ಹೇಳಿದ್ದಾರೆ, ಗುರುಗಳು ಕಂಟಿನ್ಯೂ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ ಹೇಳ್ಕೊಂಡು ಒಬ್ಬರೊಬ್ಬರು ಎದ್ದು ಕೂತು ಇಲ್ಲ ದೇವರು ಉಚ್ಚತಾಮ್ ಅಂತ ಹೇಳಿದ್ದಾರೆ, ನಾವು ನಿದ್ದೆ ಮಾಡೋದು ಸರಿಯಲ್ಲ ಅಂತ ಸುಸ್ತು ಹೊಡೆದಿದ್ದರೂ ಕೂಡ ಏನು ಎದ್ದು ಕೂತರು. ಶಬ್ದ ಭೇದಂ ಅವಧಾರ್ಯ ತಮ್ ಅರ್ಚ, ಆ ಪ್ರತಿಮೆಯಲ್ಲಿ ಬಂದ ಈ ಶಬ್ದ ಇದು. ಸನ್ನಿಷಣ್ಣ ವಪುಷ ಪರಮಸ್ಯ, ಸನ್ನಿಷಣ್ಣ ವಪುಷಃ ಆ ಮೂರ್ತಿಯಲ್ಲಿ, ಬದ್ರಿನಾರಾಯಣ ಮೂರ್ತಿಯಲ್ಲಿ ಸನ್ನಿಹಿತವಾಗಿರುವಂತಹ ಆ ದೇವರು ಮಾತಾಡಿರುವಂಥದ್ದು. ಪರಮಸ್ಯ ಶ್ರೇಷ್ಠವಾದ ಈ ವಚನ ತಸ್ಯ ಭಾವವಿತ್ ಅಂತೇಳಿದರೆ ಗುರುಗಳಿಗೆ ಅಂತೇಳಿದರೆ ದೇವರಿಗೆ, ಭಗವಂತನಿಗೆ ನಾನು ಈ ಪ್ರವಚನವನ್ನು ನಿಲ್ಲಿಸುವುದು ಇಷ್ಟ ಇಲ್ಲ, ನಾನು ಇದನ್ನು ಮುಂದುವರಿಸಬೇಕು ಅಂತ ಹೇಳಿದರೆ ಗೀತೆಯ 18 ಅಧ್ಯಾಯವನ್ನು ಕೂಡ ಬಹುಶಃ ನಾನು ಈಗಲೇ ಮಾಡಬೇಕು ಅಂತ ಭಗವಂತ ಹೇಳ್ತಾ ಇರುವಂಥದ್ದು. ತಸ್ಯ ಭಾವವಿತ್, ಭಗವಂತನ ಆ ಏನು ಭಾವ ಇದೆ ಅದನ್ನು ಅರ್ಥ ಮಾಡಿಕೊಂಡು ಅಮಂದ ಮನೀಷಃ ಅಂತೇಳಿದರೆ, ಅಮಂದ ಮನೀಷಃ ಅಂತೇಳಿದರೆ ವಿಶಾಲ ಚೇತಸಾಗಿರುವಂತಹ ಪೂರ್ಣ ಪ್ರಮತಿಯಾಗಿರುವಂತಹ ಆನಂದ ತೀರ್ಥರು ಪ್ರೋತ್ಥಿತಃ ಪ್ರವಚನಂ ವ್ಯತಿತಭ್ಯ ಅಂತೇಳಿದರೆ ಎಲ್ಲ ಶಿಷ್ಯರು ಎದ್ದರು ಕೂತರು ಅಂತೇಳಿದರೆ ಗುರುಗಳಿಗೂ ಸುಸ್ತಾಗಿದೆ. ಆದರೆ ಭಗವಂತನ ಆದೇಶದ ಮುಂದೆ ಸುಸ್ತು ಎಲ್ಲ ಓಡಿ ಹೋಗಿಬಿಟ್ಟಿದೆ.
ಈಗ ಹೇಳಬೇಕಂತ ಹೇಳಿದ್ರೆ ಹೇಳಲೇಬೇಕು. ಸೊ ಆ ರೀತಿ ಇದು ಮುಂದುವರಿಯಿತು. ಯಾವುದು? ಪ್ರವಚನ, ಗೀತಾ ಭಾಷ್ಯದ ಪ್ರವಚನ. ಈ ರೀತಿ ಭಗವಂತನೇ ಆದೇಶ ಕೊಟ್ಟದ್ದು ಏನೆಂದರೆ ನಿಲ್ಲಿಸಬಾರದು, ಶಕ್ತಿತಃ ಅಲ್ಲ, ಲೇಷತಃ. ಆಮೇಲಿಂದ ನಿಲ್ಲಿಸುವುದು ಎಲ್ಲಿಗೆ? ಉಚ್ಯತಾಂ ಅಂತ ಹೇಳಿ ಭಗವಂತ ಈ ಗೀತಾ ಭಾಷ್ಯದ ಪೂರ್ತಿ ಪ್ರವಚನವನ್ನು ಆನಂದ ತೀರ್ಥರ ಬಾಯಿಯಿಂದ ಕೇಳಿ ಆಯಿತು. ಸೊ ಗಂಗಾತಾರಿ ಸುಕರ್ಮ, ದಾರಿಯುದ್ದಕ್ಕೂ ಒಳ್ಳೊಳ್ಳೆ ಕರ್ಮಗಳನ್ನು, ಲೀಲೆಗಳನ್ನು ತೋರಿಸುತ್ತಾ, ಉಪಗತ ಬದರಿಕಾಂತ ಅಂತ ಹೇಳಿದ್ರೆ ಬದ್ರಿನಾರಾಯಣನ ಆ ದೇವಸ್ಥಾನಕ್ಕೆ ಉಪಗತ ಸಮೀಪಿಸಿ, ಅತ್ರ ಅಲ್ಲಿ ನಾರಾಯಣಂ ಯೋ ನತ್ವ ಬದ್ರಿನಾರಾಯಣನಿಗೆ ನಮಸ್ಕಾರ ಮಾಡಿ, ಏಕಾಂತೆ ಅಂತ ಹೇಳಿದ್ರೇನು? ಬದ್ರಿನಾರಾಯಣ ಮತ್ತು ಆನಂದ ತೀರ್ಥರು ಮಾತ್ರ ಇರುವಂತಹ, ಯಾಕಂದರೆ ಬಾಕಿ ಶಿಷ್ಯರೆಲ್ಲ ನಿದ್ದೆ ಮಾಡಿದಾರಲ್ಲಿ. ಏಕಾಂತೆ ಸಮುದ್ಯತ್ ಯ ಪ್ರವಚನ ಕೃತ್ ಅಂತ ಹೇಳಿದ್ರೆ ಶಿಷ್ಯರಿಗೆ ನಿದ್ದೆ ಬಂದಿದೆ ಅಂತ ತಿಳ್ಕೊಂಡು ಏನು ಮಡಚುವಾಗ ಇಲ್ಲ ಮುಂದುವರಿಸಬೇಕು ಅಂತ ತಿಳ್ಕೊಂಡು ನನಗೋಸ್ಕರ ಮುಂದುವರಿಸಿ ನಾನು ಕೇಳ್ತೇನೆ ಅಂತ ಹೇಳಿದ್ದು ಯಾರು? ಬದ್ರಿನಾರಾಯಣ. ಏಕಾಂತೆ ಸಮುದ್ಯತ್ ಪ್ರವಚನ ಮಾಡಿದ್ದಾರೆ. ಶಿಷ್ಯರೆಲ್ಲ ಆಮೇಲೆ ಎದ್ದು ಕೂತರು. ಆಮೇಲೆ ಪ್ರವಚನ ಮುಂದುವರಿಯಿತು. ಸೊ ಈ ರೀತಿ ಪ್ರವಚನ ಕೃತ್. ಅಥೋ ಅಲ್ಲಿ ಏನೆಲ್ಲ ಮಾಡಿದರು? ಬದ್ರಿನಾರಾಯಣನ ಆ ದಿವ್ಯ ಕ್ಷೇತ್ರದಲ್ಲಿ ಆಮೇಲಿಂದ ಏನೆಲ್ಲ ನಡೆಯಿತು ಅಂತ ಹೇಳಿದರೆ, ಮಜ್ಜನಂ ಯಧಿತ ಶೀತಲ ಗಂಗಾ ವಾರಿ ನಿತ್ಯಂ ಅರುಣೋದಯ ಕಾಲೇ ಯತ್ ಸ್ಪೃಶಂತಿ ನರಾ ಹಿಮಭೀತ ಅಂಶ ಏಷ ಪೃಶತಾಂ ಅಧಿಪಸ್ಯ. ಮಜ್ಜನಂ ಯದಿತ, ಸ್ನಾನ ಮಾಡಿದರು ಗುರುಗಳು. ಎಲ್ಲ ಯಾರ ಜೊತೆಗೆ ಸ್ನಾನ ಮಾಡಿದ್ದು? ಶಿಷ್ಯರ ಜೊತೆಗೆ ಸ್ನಾನ ಮಾಡಿದರು. ಸೊ ಮಜ್ಜನಂ ಯಧಿತ ಶೀತಲ ಗಂಗಾ ಅಂತ ಹೇಳಿದ್ರೆ ಅಲಕನಂದ. ಎಲ್ಲಿ? ಬದ್ರಿನಾರಾಯಣದಲ್ಲಿ ಗಂಗೆ ಅಲಕನಂದ, ಈ ಕಡೆಯಿಂದ ಭಾಗೀರಥಿ ಇಬ್ಬರು ಸೇರಿ ಮತ್ತೆ ಮುಂದುವರಿಯುವಂಥದ್ದು. ಆ ಶೀತಲ ಗಂಗೆ ಅಂತ ಹೇಳಿದರೆ ಏನಂತ ಹೇಳಿದರೆ, ನೀವು ಮಂಜುಗಡ್ಡೆಯನ್ನಾದರೂ ಮುಟ್ಟಬಹುದು, ಆ ಶೀತಲ ಗಂಗೆಯನ್ನು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ವಾರಿ ನಿತ್ಯಂ ಅರುಣೋದಯ ಕಾಲೇ ಅಂದರೆ ಬೆಳಿಗ್ಗೆ 4 ಗಂಟೆಗೆ ಹೋಗಿ ಸ್ನಾನ ಮಾಡಿದ್ದಾರೆ ಆನಂದ ತೀರ್ಥರು ಆ ಶಿಷ್ಯರ ಜೊತೆಗೆ. ಯತ್ ಸ್ಪೃಶಂತಿ ನರ ಹಿಮಭೀತ ಅಂಶ ಏಷ ಪೃಶತಾಂ ಅಧಿಪಸ್ಯ. ಬಾಕಿ ಅಲ್ಲಿ ಹೋಗಿರುವಂತಹ ಭಕ್ತರಾಗಲಿ ಅಲ್ಲಿ ಇರುವವರಾಗಲಿ ಯಾರೂ ಕೂಡ ಆ ನೀರನ್ನು ಮುಟ್ಟುವುದು ಕೂಡ ಇಲ್ಲ. ಆ ರೀತಿ ಹಿಮಭೀತ. ಯತ್ ಸ್ಪೃಶಂತಿ ಅಂದರೆ ಯಾರು ಅದನ್ನು ಮುಟ್ಲಿಕ್ಕೂ ಕೂಡ ಭಯ ಅವರಿಗೆ. ಯಾಕೆ? ಅಯ್ಯೋ ಕೈ ಅದು ಹಿಮ ಅದು ಅಂತ. ಅಂಶ ಏಷ ಪೃಶತಾಂ ಅಧಿಪಸ್ಯ. ಆದರೆ ಆನಂದ ತೀರ್ಥರಿಗೆ ಮಾತ್ರ ಏನಿಲ್ಲ, 4 ಗಂಟೆ ಹೋಗಿ ಸ್ನಾನ ಮಾಡಬೇಕು, ಹೋಗಿ ಅಲಕನಂದದಲ್ಲಿ ಸ್ನಾನ ಮಾಡಿದ್ದಾರೆ. ಸೊ ಈ ರೀತಿಯಲ್ಲಿ ಇದಕ್ಕೆ ಹೇಳ್ತಾರೆ ಸತ್ ತಪಾಹ ಅಂತ ಹೇಳಿದರೆ ಒಳ್ಳೆಯ ತಪಸ್ಸಿಗೆ, ಯಾವ ತಪಸ್ಸಿಗೂ ಕಡಿಮೆ ಇಲ್ಲದ ಆ 4 ಗಂಟೆ ಆ ಹಿಮ ನೀರಿನಲ್ಲಿ ಸ್ನಾನ ಮಾಡಿದ್ದಾರೆ. ಅಲ್ಲಿಂದ ಕಾಷ್ಟಮೌನಂ ಅದಧಾತ್ ಉಪವಾಸಂ ಶುದ್ಧಂ ಅಪ್ಯಕೃತ ಶುದ್ಧ ಹೃದಯಚ್ಛನ್ ನಿತ್ಯತುಷ್ಟ ಹರಿತೋಷ ವಿಶೇಷಂ ಚಿಂತಯನ್ ಪ್ರಭುಂ ಅನಂತಮಠಾಂತಃ. ಕಾಷ್ಟಮೌನ ವ್ರತವನ್ನು ಆಚರಿಸಿದರು. ಕಾಷ್ಟಮೌನಂ ಅದಧಾತ್ ಮಾಡಿದರು. ಉಪವಾಸ ಅಂತ ಹೇಳಿದ್ರೆ 21 ದಿವಸ ಉಪವಾಸ, 48 ದಿವಸ ಉಪವಾಸ, ಈ ರೀತಿ ಮಂಡಲ ಉಪವಾಸ, ಈ ರೀತಿ. ಶುದ್ಧಂ ಅಪಿ ಅಕೃತ ಶುದ್ಧ ಹೃದಿಚ್ಛನ್, ಶುದ್ಧ ಉಪವಾಸ. ನಿತ್ಯತುಷ್ಟ ಹರಿತೋಷ ವಿಶೇಷಂ, ನಿತ್ಯ ಪ್ರತಿದಿನ ಆ ಭಗವಂತನಿಗೆ ಬದ್ರಿನಾರಾಯಣನನ್ನು ಖುಷಿಪಡಿಸಿದ್ದಾರೆ. ಚಿಂತಯನ್ ಪ್ರಭುಂ ಅನಂತಮಠಾಂತಃ. ಸೊ ಆ ಅನಂತಮಠಾಂತಃ ಅಂತೇಳಿದರೆ ಆ ಬದ್ರಿನಾರಾಯಣನ ಗರ್ಭಗುಡಿಯಲ್ಲೇ ಅಂತೇಳಿದರೆ ಹೆಚ್ಚಿನ ಸಮಯವನ್ನು ಕಳೆದರು. ಪರಮಾತ್ಮನನ್ನೇ ಧ್ಯಾನಿಸುತ್ತಾ ಕಾಷ್ಟಮೌನ, ಯಾರ ಹತ್ರ ಪಾಠ ಒಂದು ಬಿಟ್ಟು ಯಾರ ಹತ್ರ ಮಾತಾಡಲಿಕ್ಕಿಲ್ಲ. ಆಮೇಲಿಂದ ಉಪವಾಸ, ಪೂರ್ಣ ಉಪವಾಸ. ಈ ರೀತಿ ಭಗವಂತನನ್ನು ಏನು ಮಾಡಿದರು? ಸೇವೆ ಮಾಡಿದರು ಆನಂದ ತೀರ್ಥರು. ಸತ್ ತಪಾಹ ಪ್ರೈರಯತ್ ಸ್ವಚರಣೆ ರಥ ಚಿತ್ತಂ ಮಧ್ವಂ ಅತ್ರ ದಿನಮಂಡಲಂ ಏನಂ. ದಿನಮಂಡಲಂ 48 ದಿವಸ ಇದು ಕಂಟಿನ್ಯೂಸ್ ಉಪವಾಸ. ಸೊ ಆಮೇಲಿಂದ ಪ್ರೈರಯತ್ ಸ್ವಚರಣೆ ರಥ ಚಿತ್ತಂ
ಅಂದರೆ ಭಗವಂತ ಯೋಚನೆ ಮಾಡುವಂಥದ್ದು. ಸೊ ಈ ರೀತಿ ಸ್ವಚರಣೆ ಭಗವಂತ ವೇದವ್ಯಾಸ ದೇವರು ಅಲ್ಲೇ ಇದ್ದಾರೆ. ಸೊ ವೇದವ್ಯಾಸ ದೇವರು ತನ್ನ ಚರಣದಲ್ಲಿ ಚಿತ್ತ ಇಟ್ಟು ಈ ರೀತಿ ಕಾಷ್ಟ ಮೌನ, ಆಮೇಲೆ ಮಂಡಲ ಉಪವಾಸ, ಶುದ್ಧ ಉಪವಾಸದಲ್ಲಿರುವಂತಹ ಈ ಆನಂದ ತೀರ್ಥರನ್ನು ಪ್ರೇರೇಪಿಸಿದರು. ಏನಂತ? ಸ್ವಾಶ್ರಮೋಪಗಮನಾಯ ಮುಕುಂದೋ ದೀಪ್ತಿ ದೃಷ್ಟಿ ವಿದಿತಾಗತಿರನ್ಯೈ. ಬಾಕಿದ್ದವರಿಗೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಆಶ್ರಮಕ್ಕೆ ಬಾ ಎನ್ನು ಅಂಥೇಳಿ. ಸೊ ಅಲ್ಲಿ ಅಂತ ಹಾಗಾದರೆ ಈಗ ಆಶ್ರಮಕ್ಕೆ ಅಂತ ಹೇಳಿದ್ರೆ ಉತ್ತರ ಬದರಿ ಆ ಆಶ್ರಮಕ್ಕೆ ಹೋಗಬೇಕು. ಎಲ್ಲಿ ವೇದವ್ಯಾಸರಿದ್ದಾರೋ ಅಲ್ಲಿಗೆ ಹೋಗಬೇಕಂತ ಆಹ್ವಾನ ಮಾಡಿದರು. ಪ್ರೇರೇಪಿಸಿದರು. ಯಾರಿಗೆ? ಮಧ್ವರಿಗೆ. ದೀಪ್ತಿ ದೃಷ್ಟಿ ವಿದಿತಾಗತಿರನ್ಯೈ. ಇವರಿಗೆ ಏನೋ ಒಂದು ಬೆಳಕು ಬಂದಾಗ ಆಯಿತು. ಯಾರಿಗೆ? ಶಿಷ್ಯರಿಗೆ ಏನೋ ಒಂದು ಇತ್ತು ಬೆಳಕು, ಕಣ್ಣು ಕುಕ್ಕುವಂಥ ಬೆಳಕು ಇಲ್ಲಿ ಬಂತು. ಸೊ ಬೆಳಕು ಬಂತು. ಅದು ಏನು ಯಾರು ಅಂತ ಕೇಳುವಾಗ ಮತ್ತೆ ಗೊತ್ತಾಯಿತು ಅದು ವೇದವ್ಯಾಸರೇ ಬಂದದ್ದು, ನಮಗೆ ಕಾಣಲಿಕ್ಕಾಗೋದಿಲ್ಲ ಅಂತೇಳಿ ಗುರುಗಳಿಗೆ ಕಾಣಿಸಿದ್ದಾರೆ, ಏನೋ ಹೇಳಿ ಹೋಗಿರಬೇಕು ಅಂತ ಹೇಳ್ಕೊಂಡು ಶಿಷ್ಯರು ಇದು ಮಾಡಿದರು. ನಕ್ತಮೇವ ಭಗವತಿ ಉಪಯಾತೆ ಪ್ರೋದಿತೆ ಸತಿ ಸಹಸ್ರಮರೀಚೌ ಮೌನವಾನ್ ಅಲಿಖತ್ ಉತ್ತಮ ಚಿತ್ತ ಶಿಷ್ಯ ಶಿಕ್ಷಣ ಪರ ಕರುಣಾವಾನ್. ಸೊ ಕಾಷ್ಟ ಮೌನ ಇರುವ ಕಾರಣ ಏನು ಮಾತಾಡಲಿಕ್ಕಿಲ್ಲಲ್ಲ. ಸೊ ಏನಾದರೂ ಶಿಷ್ಯರಿಗೆ ಹೇಳುವುದಿದ್ರೆ ಅದು ಬರೆದಿಡಬೇಕಷ್ಟೆ. ಏನು ಬರೆದಿಟ್ರು? 47ನೇ ಶ್ಲೋಕ. ನ ಈದೃಶಂ ಸ್ಥಳಂ ಅಲಂ ಶಮಲಗ್ನಂ. ನ ಈದೃಶಂ ಸ್ಥಳಂ. ಈ ರೀತಿ ನಮಗೆ ವೈಷ್ಣವರಿಗೆ ಬದರಿನಾಥ ಅಂತ ಹೇಳಿದರೆ ನ ಈದೃಶಂ ಸ್ಥಳಂ, ಇಂತಹ ಸ್ಥಳ ಇನ್ನೊಂದಿಲ್ಲ. ಸೊ ಇಲ್ಲಿ ನಾವು ತಿರುಪತಿಗೆ ನಾವು ಹೇಳ್ತೇವೆ ಅಂತ ಹೇಳಿದರೆ ಈ ರೀತಿಯ ಸ್ಥಳ ಇನ್ನೊಂದಿಲ್ಲ, ವೆಂಕಟೇಶ ದೇವರು ಇನ್ನೊಂದು ಇಲ್ಲ ಅಂತ ಹೇಳ್ಕೊಂಡು ಅದೇ ರೀತಿ ನ ಈದೃಶಂ ಸ್ಥಳಂ ಅಲಂ ಶಮಲಗ್ನಂ. ಶಮಲಗ್ನಂ ಪಾಪವನ್ನು ನಾಶ ಮಾಡಲಿಕ್ಕೆ ಅಂತೇಳಿದರೆ ನಾವು ಯಾಕೆ ಯಾತ್ರೆ ಮಾಡುವಂಥದ್ದು? ನಮ್ಮ ಪಾಪಗಳು ನಾಶ ಆಗಲಿ, ನಮ್ಮ ಚಿತ್ತ ಶುದ್ಧ ಆಗಲಿ ಅಂತ ಹೇಳ್ಕೊಂಡು ಪುನಃ ನಾವು ಚಿತ್ತ ಶುದ್ಧಿಯಿಂದ ಪುನಃ ಧ್ಯಾನಾಸಕ್ತರಾಗುವ ಹಾಗೆ ಆ ಪ್ರೇರಣೆಯನ್ನು ಹಿಡ್ಕೊಂಡು ಬರಲಿಕ್ಕೆ ನಾವು ಯಾತ್ರೆ ಮಾಡ್ತೇವೆ. ನ ಈದೃಶಂ ಸ್ಥಳಂ. ಈ ರೀತಿ ಬದರಿನಾಥದಷ್ಟು ಪವಿತ್ರವಾದ ಇನ್ನೊಂದು ಸ್ಥಳ, ಪಾಪವನ್ನು ಕಳೆಯುವುದಕ್ಕೆ, ಚಿತ್ತ ಶುದ್ಧಿ ಮಾಡಿಕೊಳ್ಳಿಕ್ಕೆ ಇಂಥ ಸ್ಥಳ ಇನ್ನೊಂದಿಲ್ಲ. ನ ಅಸ್ಯ ತೀರ್ಥ ಸಲಿಲಸ್ಯ ಸಮಂ ವಾ. ಇಲ್ಲಿ ಅಲಕನಂದ ಹರಿತದಲ್ಲ, ಈ ಅಲಕನಂದ ತೀರ್ಥದಲ್ಲಿ ಇರುವಷ್ಟು ಒಂದು ಪವಿತ್ರವಾದ ಒಂದು ಆ ಶಕ್ತಿ ಇನ್ನು ಎಲ್ಲಿಯೂ ಇಲ್ಲ. ನ ಅಸ್ಯ ತೀರ್ಥ ಸಲಿಲ ಅಂದರೆ ನೀರು, ಆ ನೀರು ಹರಿತಾ ಇದೆ ಅಲಕನಂದ, ಅದು ತೀರ್ಥ. ನ ಅಸ್ಯ ತೀರ್ಥ ಸಲಿಲಸ್ಯ ಸಮಂ ವಾ. ಬೇರೆ ಯಾವ ನೀರು, ಬೇರೆ ಯಾವ ತೀರ್ಥವೂ ಕೂಡ ಇದಕ್ಕೆ ಈಕ್ವಲೆಂಟ್ ಆಗದು, ಅಂಥ ಪವಿತ್ರ ತೀರ್ಥ ಇದು. ನಾಸ್ತಿ ವಿಷ್ಣು ಸದೃಶಂ ನಾನು ದೈವಂ. ಇಲ್ಲಿ ನೀವು ಈ ರೀತಿ ನಾವು ಇಲ್ಲಿ ಯಾವ ರೀತಿ ಸೇವೆ ಮಾಡಿದ್ದೇವೆ, ಕಾಷ್ಟ ಮೌನ, ಆಮೇಲೆ ಇದು ಮಂಡಲ ಉಪವಾಸ ಎಲ್ಲ ಮಾಡಿದ್ದೇವೆ, ಈ ರೀತಿ ಬದ್ರಿನಾಥ ಅನ್ನುವಂತಹ ಅತ್ಯಂತ ಪವಿತ್ರವಾದ ಕ್ಷೇತ್ರದಲ್ಲಿ ಈ ಅಲಕನಂದದಲ್ಲಿ ಸ್ನಾನ ಮಾಡಿಬಿಟ್ಟು ನಾವು ಮಾಡುವಂಥ ಸೇವೆ ಅನ್ನುವಂಥದ್ದು ಅದು ನಾಸ್ತಿ ವಿಷ್ಣು ಸದೃಶಂ ನನು ದೈವಂ. ಇಲ್ಲಿಯ ಬದರಿನಾರಾಯಣ ಅಂತಹ ಒಂದು ಏನು ಸಾಮರ್ಥ್ಯ ಇರುವಂತಹ ದೇವರು ಇನ್ನೊಂದಿಲ್ಲ. ನಾಸ್ತಿ ವಿಷ್ಣು ಸದೃಶಂ ನಾನು ದೈವಂ ನಾ ಅಸ್ಮದುಕ್ತಿ ಸದೃಶಂ ಹಿತರೂಪಂ. ನಾನು ಏನು ಹೇಳ್ತಾ ಇದ್ದೇನೋ ಅದನ್ನು ಗಮನವಿಟ್ಟು ಕೇಳ್ಕೊಳ್ಳಿ. ನಾ ಅಸ್ಮದ್ ಉಕ್ತಿ ಸದೃಶಂ, ನಾನಿಲ್ಲಿ ಏನು ನಿಮ್ಗೆ ಬರಿತಾ ಇದ್ದೇನೋ ಇಂತಹ ಹಿತವಾದ ಒಂದು ನುಡಿ ಇನ್ನೊಂದಿಲ್ಲ ನಿಮಗೆ ಅಂತೇಳಿದ್ರೆ, ನಾನು ಹೇಳುವಂಥದ್ದನ್ನು ನೀವು ಗಮನವಿಟ್ಟು ಕೇಳಿ ನೀವು ಪಾಲಿಸಿದರೆ ನಿಮಗೆ ಮೋಕ್ಷ ಖಂಡಿತ ಅನ್ನುವಂತಹ ಒಂದು ಶಿಷ್ಯರಿಗೆ ಇದು ಕೊಡ್ತಾ ಇದ್ದಾರೆ. ನಾ ಅಸ್ಮದುಕ್ತಿ. ಸೊ ನಾನು ಹೇಳುವಂಥದ್ದನ್ನು ಸರಿಯಾಗಿ ಕೇಳ್ಕೊಳ್ಳಿ ಅಂತೇಳಿದರೆ ನಿಮ್ಮ ಶಿಕ್ಷಣ ಪರಿಪೂರ್ಣ. ಇಂತಹ ಹಿತ ನುಡಿಗಳು ಇನ್ನೊಂದು ನಿಮಗೆ ಸಿಗಲಿಕ್ಕಿಲ್ಲ ಅಂತ ಬರೆದಿಡ್ತಾರೆ. ಸೊ ಬರೆದಿಟ್ಟದಕ್ಕೆ ಏನು ಹೇಳ್ತಾರೆ ಇಲ್ಲಿ? ಗಂಗಾತಾರಿ ಸುಕರ್ಮ ಉಪಗತ ಬದರಿಕಾಂತ ಅತ್ರ ನಾರಾಯಣಂ ಯೋ ನತ್ವಾ ಏಕಾಂತೆ ಸಮುದ್ಯತ್ ಪ್ರವಚನ ಕೃತ್ ಮುದ್ ಅಂದರೆ ಮುದ ಅಂದರೆ ಪ್ರಸನ್ನ ಚಿತ್ತರಾಗಿ ಬಹಳ ಸಂತೋಷದಿಂದ. ಯಾಕೆ ಸಂತೋಷ ಆಯಿತು ಹೇಳಿದರು? ಅಯ್ಯೋ ನಿನ್ನ ಶಕ್ತಿ ಎಷ್ಟಪ್ಪ,
ನಿನ್ನ ಶಕ್ತಿತಃ ಅಲ್ಲ, ನೀನು ಬಹಳ ಶಕ್ತಿ ಇರುವವನು, ಲೇಷತಃ ಅಂತ ಬರೀರಿ. ಯಾಕಂತ ಹೇಳಿದರೆ ಒಂದು ಚೂರು ಮಾತ್ರ ಉಪಯೋಗಿಸಿದ್ದೀರಿ ಆ ಶಕ್ತಿಯದ್ದು. ಆಮೇಲೆ ನಾನು ಕೇಳ್ತೇನೆ ಅಂತ ಹೇಳಿದರು ಬದ್ರಿನಾಥ್. ನಿಮಗೆಲ್ಲ ಸುಸ್ತಾಗಿದೆಲ್ಲ, ನಾನು ಕೇಳ್ತೇನೆ, ಮುಂದುವರಿಸಿ ಆನಂದ ತೀರ್ತಾರೆ ಅಂತ ಹೇಳ್ಕೊಂಡು. ಸೊ ಸಮುದ್ಯತ್ ಮುದಾ ಅಂತ ಹೇಳಿದರೆ ಅತ್ಯಂತ ಪ್ರೀತಿಯಿಂದ ಅಲ್ಲಿ ಪ್ರವಚನ ಮಾಡಿದ್ದಾರೆ. ಯಾಕಂದರೆ ದೇವರೇ ಮಾತಾಡಿದರು ಆನಂದ ತೀರ್ಥರ ಹತ್ರ. ಸಮುದ್ಯತ್ ಯತ್ ಪ್ರವಚನ ಕೃತ್, ಗೀತಾ ಭಾಷೆದ ಪ್ರವಚನವನ್ನು ಮಾಡಿ ಅಥ ಸತ್ತಪಾಹ ಕಾಷ್ಟಮೌನ, ಆಮೇಲೆ ಮಂಡಲೋಪವಾಸವನ್ನು ನಡೆಸಿದರು. ಕೃಷ್ಣನುನ್ನಹ, ಕೃಷ್ಣನಿಂದ ಅಂತೇಳಿದರೆ ವೇದವ್ಯಾಸರಿಂದ ಬುಲಾವು ಬಂತು. ಏನಂತೇಳಿದರೆ ಈಗ ಇದೆಲ್ಲ ಉಪವಾಸ ಮುಗಿತಲ್ಲ, 48ನೇ ದಿವಸ ನಿನ್ನೆ ಮುಗಿತಲ್ಲ, ಹೊರಡುದು ಕೂಡಲೇ ಅಂತೇಳಿದರೆ ಇವತ್ತಿಗೆ ಮುಗಿತು 48ನೇ ದಿವಸ ಅಂತೇಳಿದರೆ ನಾಳೆ ಬೆಳಿಗ್ಗೆ ಉತ್ತರ ಬದರಿಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಇಲ್ಲ ಆಗೋಯ್ತು. ಕೃಷ್ಣನುನ್ನಹ, ಕೃಷ್ಣನಿಂದ ಪ್ರೇರೇಪಿಸಲ್ಪಟ್ಟು ಅಲ್ಲಿಗೆ ಹೋಗ್ತಾರೆ. ಎಲ್ಲಿಗೆ? ಉತ್ತರ ಬದರಿಗೆ. ಆಪ್ತೇಭ್ಯ ಕಾರ್ಯಲೇಖಿ, ಆಪ್ತೇಭ್ಯ ಅಂದರೆ ಶಿಷ್ಯರಿಗೆ, ಕಾರ್ಯಲೇಖಿ ಅಂತೇಳಿದರೆ, ಕಾರ್ಯಲೇಖಿ ಅಂತ ಹೇಳಿದರೆ ಬರೆದು ಹೇಳಿದರು. ಏನದು ಬರೆದು ಹೇಳಿದ್ದು? ನಾ ಈದೃಶಂ ಸ್ಥಳಂ ಅಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲ್ಲಸ್ಯ ಸಮಂಬ. ಸೊ ಇದನ್ನು ಕಾರ್ಯಲೇಖಿ ಹೇಳಿದರು. ಸೊ ನಾ ಈದೃಶಂ ಸ್ವಂ ಅನುಗತ, ಆಮೇಲೆ ಮುಂದುವರಿಸಿದರು. ಏನು ಹೇಳಿದರು? ಯತಿ ತಾವತ್ ಯಾತಿ ತಾವತ್ ಅದುನೈವ ಜನೋಯಂ, ತಾವತ್ ಅಧುನಾ ಏವ ಜನ ಅಯಂ ವ್ಯಾಸರೂಪಂ ಅಜಿತಂ ಪ್ರದಿದೃಕ್ಷು. ನಾನೀಗ ಈಗಲೇ ಹೋಗಬೇಕಾಗಿದೆ. ಎಲ್ಲಿಗೆ? ವೇದವ್ಯಾಸರನ್ನು ನೋಡಲಿಕ್ಕೆ. ಸೊ ವೇದವ್ಯಾಸರ ಅಂತ ಹೇಳಿದರೆ ಭಗವಂತನೇ. ಅಜಿತಂ ವ್ಯಾಸರೂಪಂ ಅಜಿತಂ, ವೇದವ್ಯಾಸರ ಅಂತ ಹೇಳಿದರೆ ಭಗವಂತನದ್ದೇ ಇನ್ನೊಂದು ರೂಪ. ನಾನು ಅವರನ್ನು ನೋಡಲಿಕ್ಕೆ ಪ್ರದಿದೃಕ್ಷು, ನೋಡಲಿಕ್ಕೆ ಈಗ ಬದರಿಗೆ ಹೊರಡ್ತಾ ಇದ್ದೇನೆ. ಆವ್ರಜೇತ್ ಇಹ ನ ವಾ ಸಹಿ ವೇದ, ಆವ್ರಜೇತ್ ಇಹ ನ ವಾ, ಆವ್ರಜೇತ್ ಬರುತ್ತೇನೋ, ಆವ್ರಜೇತ್ ಇಹ ಅಂದರೆ ನಾನು ಪುನಃ ಇಲ್ಲಿಗೆ ವಾಪಸ್ಸು ಬರುತ್ತೇನೋ, ನ ವಾ ಅಲ್ಲ ಬರುವುದಿಲ್ವೋ, ಯಾರಿಗೊತ್ತು? ಸ ಅವರಿಗೆ ಮಾತ್ರ, ವೇದ ತಿಳ್ಕೊಳ್ಳಿರುವಂಥದ್ದು. ಅಂದರೆ ಯಾರಿಗೆ ಮಾತ್ರ ಗೊತ್ತು? ವೇದವ್ಯಾಸರಿಗೆ ಮಾತ್ರ ಗೊತ್ತು. ನಾನು ಪುನಃ ಇಲ್ಲಿಗೆ ಬರ್ತೇನೋ, ಪುನಃ ನಿಮ್ಮೊಟ್ಟಿಗೆ ನಾನು ಸೇರ್ತೇನೋ, ಪುನಃ ನಿಮಗೆ ಪಾಠ ಮಾಡ್ತೇನೋ ಇಲ್ವೋ, ನಾನು ಅಲ್ಲೇ ಕೂತ್ಕೊಳ್ತೇನೋ ನನಗೆ ಗೊತ್ತಿಲ್ಲ ಅಂತೇಳಿದರೆ ಎಲ್ಲ ವೇದವ್ಯಾಸರು ಭಗವಂತ ಹೇಳಿದ ಹಾಗೆ ಸ್ವಸ್ತಿವೋ ಅಸ್ತು ಇತಿ ಯಯಾವತ ಮಧ್ವಃ, ಸ್ವಸ್ತಿವೋ ಅಸ್ತು ವಹ, ಸ್ವಸ್ತಿ ವಹ ಅಸ್ತು, ನಿಮಗೆ ಸ್ವಸ್ತಿ ಒಳ್ಳೆಯದು, ಅಸ್ತು ಆಗಲಿ, ತಥಾ ಅಸ್ತು ಹಾಗೇ ಆಗಲಿ. ಇಲ್ಲಿ ಸ್ವಸ್ತಿ ಅಸ್ತು ಒಳ್ಳೆಯದು ಆಗಲಿ ಅಂದರೆ ನಿಮಗೆ ಒಳ್ಳೆಯದಾಗಲಿ, ದೇವರು ಒಳ್ಳೆಯದು ಮಾಡಲಿ. ನಾನು ವಾಪಸ್ ಬರ್ತೇನೋ ಇಲ್ಲೋ ಗೊತ್ತಿಲ್ಲ, ಪುನಃ ನಿಮಗೆ ಶಿಷ್ಯರಿಗೆ ಪಾಠ ಮಾಡಲಿಕ್ಕೆ ಉಂಟಾ ಇಲ್ಲೋ ಗೊತ್ತಿಲ್ಲ. ಸೊ ನಾನೀಗ ಹೋಗ್ತಾ ಇದ್ದೇನೆ ಅಷ್ಟು ಮಾತ್ರ ಗೊತ್ತು. ನನ್ನನ್ನು ಕರೆದಿದ್ದಾರೆ ಯಾರು? ವೇದವ್ಯಾಸರು. ನಾನು ಆ ಭಗವಂತ ಆ ವೇದವ್ಯಾಸರನ್ನು ನೋಡಲಿಕ್ಕೆ ಈಗ ಹೊರಡ್ತಾ ಇದ್ದೇನೆ, ನಿಮಗೆ ಒಳ್ಳೆಯದಾಗಲಿ. ಇದನ್ನು ನೋಡಿ ಕೆಲವು ಶಿಷ್ಯರೆಲ್ಲ ಅಳ್ಳಿಗೆ ಶುರು ಮಾಡಿಬಿಟ್ರು. ಅಂತೇಳಿದರೆ ಇವ್ರು ಸಿಗ್ತಾರೋ ಇಲ್ವಾ ಅಂತೇಳಿ. ನಾಥ ನಾಥ ಬತ ನೋತ್ರ ವಿನಾಥಾನ್, ವಿನಾಥಾನ್ ನಮ್ಮನ್ನು ಅನಾಥರನ್ನಾಗಿ ಮಾಡಿಬಿಟ್ಟು ಗುರುಗಳೇ ನೀವು ಹೋಗುದು, ಎಲ್ಲಿಗೆ ಹೋಗ್ತೀರಿ ನೀವು? ಮಾತ್ಯಜ ಉರು ಕರುಣೋ ಭಗವಸ್ತ್ವಂ, ನಮ್ಮ ಮೇಲಿನ ಕರುಣೆಯನ್ನು ಗುರುಗಳು ನೀವು ಬಿಡಲಿಕ್ಕೇ ಇಲ್ಲ. ನಮಗೆ ನಿಮ್ಮ ಕರುಣೆ ಅನ್ನುವಂಥದ್ದು ಯಾವತ್ತೂ ಕೃಪೆ, ನಿಮ್ಮ ಕೃಪಾ ಕಟಾಕ್ಷ ಯಾವತ್ತೂ ಬೇಕು. ಮಾತ್ಯಜ ನಮ್ಮನ್ನು ಬಿಡಬೇಡಿ, ನಮ್ಮನ್ನು ಬಿಡಬೇಡಿ, ನಮ್ಮನ್ನು ಅನಾಥರನ್ನಾಗಿ ಮಾಡಿ ಹೋಗಬೇಡಿ. ಆದರೆ ಹೇಳಬೇಕು ಅಂತ ಎಣಿಸಿದರೆ ಈಗ ಏನಾಯಿತು? ಕರೆಸಿದ್ದು ಯಾರು? ಭಗವಂತ ಕರೆಸಿದ್ದು. ಹೋಗೋದು ಯಾರು? ಗುರುಗಳು. ಭಗವಂತ ಕರೆಸಿದ್ದು, ಗುರುಗಳು ಹೋಗೋದು. ನಾವು ಮಧ್ಯದಲ್ಲಿ ಏನಾದರೂ ಹೇಳಿದರೆ ಅದು ಸರಿಯಾಗ್ತದ ಅಂತೇಳಿದರೆ ಗುರುಗಳಿಗೆ ಭಗವಂತನನ್ನು ನೋಡುವಂತಹ ಆ ದಿವ್ಯವಾದ ಕಾರ್ಯದಲ್ಲಿ ವಿಘ್ನ ಮಾಡೋದು ಅದು ಸರಿಯಾಗುವುದಿಲ್ಲ ಅಂತ ಉದಿತಂ ಹೇಳಲಿಕ್ಕೆ ಯಾರಿಗೂ ಇಲ್ಲ, ಹೇಳಬಾರ್ದು. ಸ್ಮೃತಂ ಅಪೀತಿ ಶಿಷ್ಯೈ ಸ್ವಾಮಿನಃ ಅಭಿಮತ ಭಂಗ ಭಯೇನ, ಗುರುಗಳ ಯಾವುದೇ ಭಗವಂತನನ್ನು ನೋಡುವಂಥ ಇಚ್ಛೆ, ಭಗವಂತನ ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಗುರುಗಳಿಂದ ಆ ಭಗವಂತನ ಆದೇಶ ಏನು, ಏನೆಲ್ಲ ಕೆಲಸಗಳಾಗಲಿಕ್ಕುಂಟು ನಮಗೆ ಗೊತ್ತಿಲ್ಲ. ಆದ್ದರಿಂದ ಗುರುಗಳೇ ನೀವು ಹೋಗಬೇಡಿ ಅಂತ ನಾವು ಹೇಳಬಾರ್ದು ಅಂತ ಸುಮ್ಮನೆ ಇದ್ದರು. ಸೊ ಅಲ್ಲಿಂದ ಆದರೆ ಒಬ್ಬ ಶಿಷ್ಯ ಮಾತ್ರ ಸದ್ಗುರೋರ್ನ ವಿರಹಂ ಸಹಮಾನಃ ಅಂತೇಳಿದ್ರೆ ಸತ್ಯತೀರ್ಥಯತಿ
ಅನ್ವಗಮತ್ತಂ. ಸತ್ಯತೀರ್ಥ ಅಂತ ಹೇಳುವವರು ಒಬ್ಬರು ಶಿಷ್ಯರು ಮಾತ್ರ. ಇವರ ಹತ್ರ ತ್ರಿವಾರಂ ಇತರಾಸುತ ಶಾಖಾಸು ಅರ್ಥಂ ಅಗ್ರಂ ಅಶೃಣೋತ್ ಪುರುಸಂಖ್ಯಾತ್ ಆನಂದ ತೀರ್ಥರಿಂದ ಮೂರು ಸಲ ಯಾವುದು ಪಾಠ ಮಾಡಿಸ್ಕೊಂಡಿದ್ದಾರೆ, ಇತರಾಸುತ ಶಾಖ ಐತರೇಯ ಶಾಖ ಇದನ್ನು. ಸೊ ಆ ಸತ್ಯತೀರ್ಥರಿಗೆ ಮಾತ್ರ ಈಗ ಇನ್ನು ಗುರುಗಳು ಸಿಕ್ಕುವುದಿಲ್ಲ ಅಂತ ಹೇಳಿದ ಕೂಡಲೇ ಜೀವ ಹೋದಾಗ ಆಯಿತು. ನಾನು ಮಾತ್ರ ಗುರುಗಳ ಒಟ್ಟಿಗೆ ಹೋಗುವುದೇ ಅಂತ ಹೊರಟೇ ಬಿಟ್ರು. ಇಲ್ಲ, ನೀವು ಏನಾದರೂ ಮಾಡ್ಕೊಳ್ಳಿ, ಬಾಕಿ ಶಿಷ್ಯರಿಗೆ ನಾನು ಮಾತ್ರ ಹೋಗುದೆ ಅಂತ. ದುರ್ಗಮಾರ್ಗಗತಂ ಅಪ್ಯನುಧಾವನ್ ಅಂದರೆ ದುರ್ಗ ಮಾರ್ಗ, ಎಂಥ ಮಾರ್ಗ ಅದು ಅಂತೇಳಿದರೆ ಮುಳ್ಳು ಕಚ್ಚಿಕೊಳ್ತದೆ, ಆಮೇಲೆ ಪ್ರಾಣಿಗಳು ಹಾವುಗಳು ಇರುವಂಥ ದಟ್ಟ ಕಾಡದು, ಅಲ್ಲಿ ಒಂದು ಚೂರು ಕಾಣುವುದು ಸಮೇತ ಇಲ್ಲ. ದುರ್ಗ ಮಾರ್ಗ, ಸಾಧ್ಯವೇ ಮನುಷ್ಯರಿಗೆ ಹೋಗಲಿಕ್ಕೆ ಅಸಾಧ್ಯವಾಗಿರುವಂಥ ಆ ಮಾರ್ಗ ಅಲ್ಲಿ ಗುರುಗಳು ಹೋದರು ಅಂತ ಇವರು ಹೊರಟದ್ದೇ. ಸೊ ಅಪಿ ಅನುಧಾವನ್, ಅವರು ಓಡ್ತಾ ಹೋಗ್ತಾ ಇದ್ದಾರೆ, ಇವರು ಓಡ್ತಾ ಹೋಗ್ತಾ ಇದ್ದಾರೆ. ಅನುಧಾವನ್, ಧಾವತಿ ಅಂದರೆ ಓಡುದು. ನ ಆಪಸೋ ಅಯಂ ಅರುಣಿ ಭವತೀನೆ ಲೀಲಯ ಸಜವಂ ಆಕ್ರಮಮಾಣಂ ವ್ಯಾಶ್ರಯಾಂತರ ಸುದೂರ ಶಿಲಾಸು. ಒಂದು ಬಂಡೆಯಿಂದ ಇನ್ನೊಂದು ಬಂಡೆಗೆ ಹಾರಿಕೊಂಡು ಗುರುಗಳು ಹೋಗ್ತಾ ಇದ್ದಾರೆ. ಇವರು ಒಂದು ಬಂಡೆಯಿಂದ ಒಂದು ಬಂಡೆಗೆ ಹಾರಿದ್ದಾರೆ. ಏನಂತ ಹೇಳಿದ್ರೆ, ಗುರುಗಳೇ ನೀವು ಹೋದಲ್ಲಿ ನಾನು ಬರುವುದು ಅಂತ ಹೇಳ್ಕೊಂಡು ಇವರು ಹಾರಿದ್ದಾರೆ. ಇವರಿಗೂ ಏನಂತ ಹೇಳಿದ್ರೆ, ಇವರಿಗೂ ಗುರುಗಳು ಹಾರಿದ್ದಾರೆ ಅಂತ ಇವರು ಹಾರಿಕೊಂಡು ಹೋಗ್ತಾ ಇದ್ದಾರೆ. ಆಮೇಲಿಂದ ಹಾರಿಕೊಂಡು ಬೆಳಿಗ್ಗೆ ಹೊರಟವರು ಸಂಜೆ 4 ಗಂಟೆ 5 ಗಂಟೆ ತನಕನೂ ಹೋಗಿದ್ದಾರೆ. ಸೊ ಏನಂತ ಹೇಳಿದರೆ, ಅವರು ಹೇಗೆ ಹೋಗಿದ್ದಾರೆ ಸತ್ಯತೀರ್ಥರು ಅಂತ ಅವ್ರಿಗೆ ಗೊತ್ತಿಲ್ಲ. ಗುರುಗಳು ಕಾಣಬೇಕು, ಅವರು ಓಡಿದ್ದಾರೆ, ಇವರು ಓಡುದು, ಅವರು ಹಾರಿದ್ದಾರೆ, ಇವರು ಹಾರುವುದು. ಸೊ ಅನಿವೃತ್ತ ವಪುಷಾ ಗುರುನಾರಾತ್ ಪಾಣಿನಾ ಹಿ ಅಭಿನಯೇನ ಸುನುನ್ನಃ ತ್ರಸ್ತಧೀಹಿ ಅತಿಯಯೌ ಸಮುಹೂರ್ತಾತ್ ತದ್ದಿನೋಪಗತ ಮಾರ್ಗಮಶೇಷಂ. ಒಂದು ಕಡೆಯಲ್ಲಿ ಏನಾಯಿತು, ಗುರುಗಳು ಕಾಣೋದಿಲ್ಲ ಅಂತ ಹೇಳಿದರೆ, ನಾನು ಎಲ್ಲಿ ಬಂದಿದ್ದೇನೆ ಅಂತ ಇವ್ರಿಗೆ ಗೊತ್ತಿಲ್ಲ, ಒಂದು ಚೂರು ಕಾಣೋದಿಲ್ಲ, ಏನಿಲ್ಲ. ಮತ್ತು ಮೇಲೆ ನೋಡ್ತಾರೆ ಅಂತೇಳಿದರೆ ಸೂರ್ಯ ಇನ್ನೇನು ಮುಳುಗಲಿಕ್ಕಾಯಿತು. ಸತ್ಯ ಅಂತ ಎಣಿಸಿದ್ರು ಯಾರು, ಸತ್ಯತೀರ್ಥರು ಅಂತ ಹೇಳಿದರೆ. ಗುರುಗಳು ಕಾಣೋದಿಲ್ಲ, ಈಗ ಎಲ್ಲಿಗೆ ಹೋಗೋದು? ಸೊ ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ. ಸೊ ಏನು ಮಾಡೋದು ಅಂತ ಹೇಳ್ಕೊಂಡು ಸತ್ಯತೀರ್ಥರಿಗೆ ತಲೆ ಬಿಸಿಯಾಗಿ, ಸತ್ಯತೀರ್ಥರು ಇಂಥ ಕೆಲಸಕ್ಕೆ ನಾನು ಹೊರಡಬಾರದಿತ್ತು, ಈ ಗುರುಗಳನ್ನು ಬಿಟ್ಟಿರ್ಲಿಕ್ಕಾಗೋದಿಲ್ಲ, ಬಂದೆ, ಈಗ ನಾನು ಎಲ್ಲಿ ಹೋಗುದು ಅಂತ ಗೊತ್ತಿಲ್ಲ. ಅಯ್ಯೋ ಗುರುಗಳೇ ಅಂತ ಬೊಬ್ಬೆ ಹೊಡೆದ್ರು. ಗುರುಗಳೇ ಅಂತ ಬೊಬ್ಬೆ ಹೊಡೆದುಕೊಳ್ಳಿ ಗುರುಗಳು ಕಾಣಿಸ್ತಾರೆ. ಗುರುಗಳು ಕಾಣಿಸಿ ಹಿಂಗಂತಾರೆ, ವಾಪಸ್ ಹೋಗಿ ಅಂತ. ಸೊ ವಾಪಸ್ ಹೋಗಿ ಅಂತ ಅದು ಹೇಳೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಲ್ಲಿಂದ ದೂಡಿದಾಗ ಆಯ್ತಂತೆ. ಅದೇ ಗುರುಗಳು ಇದ್ದಾರೆ ಅಷ್ಟು ದೂರದಲ್ಲಿ ದೂಡಿದ್ಯಾರು ಗೊತ್ತಿಲ್ಲ. ಸೊ ದೂಡ್ತಾ ಇದ್ದಾರೆ ವಾಪಸ್ ಹೋಗು ಅಂತ. ಸೊ ವಾಪಸ್ ಹೋಗುವಂತ ದೂಡಿದ ಕೂಡಲೇ ತ್ರಸ್ತಧೀಹಿ, ಭಯ ಆಗೋಯ್ತು. ಮೊದಲೇ ಭಯ ಆಗಿದೆ, ಇನ್ನೇನು ವಾಪಸ್ ಹೋಗುದು. ವಾಪಸ್ ಎಲ್ಲಿಗೆ ಹೋಗುದು? ಹೇಗೆ ಬಂದಿದ್ದೇನೆ ಅದು ಗೊತ್ತಿದೆಯಾ? ಇಲ್ಲ. ಸೊ ಈಗ ವಾಪಸ್ ಇಲ್ಲ, ಗುರುಗಳು ಆಜ್ಞೆ ಏನು ವಾಪಸ್ ಹೋಗುವಂತ ದೂಡಿದ್ದಾರೆ. ಆದ್ದರಿಂದ ವಾಪಸ್ ಹೋಗುದೆ. ವಾಪಸ್ ಹೊರಟು ಅವರು ಏನು ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ. ಸತ್ಯತೀರ್ಥರಿಗೆ ಪುನಃ ಹಾರಿಕೊಂಡು ಅರ್ಧ ಗಂಟೆ ಒಳಗೆ ಎಲ್ಲಿಂದ ಹೊರಟಿದ್ದಾರೋ ಅಲ್ಲಿಗೆ ಬಂದಾಯ್ತು ಅವರಿಗೆ, ಚಿಕ್ಕಬದರಿಗೆ. ಸೊ ತ್ರಸ್ತದೀಹಿ ಅತಿಯಯೌ, ದಾಟಿ ಬಂದರು. ಮುಹೂರ್ತಾತ್, ಮುಹೂರ್ತ ಅಂದರೆ ಏನು? 48 ನಿಮಿಷದ ಒಳಗೆ, 2 ಗಳಿಗೆ 48 ನಿಮಿಷದ ಒಳಗೆ. ತದ್ದಿನೋಪಗತಂ, ಆ ದಿವಸ ಬೆಳಿಗ್ಗೆ 6 ಗಂಟೆಗೆ ಏನೋ ಹೊರಟಿದ್ದಾರೆ. 5 ಗಂಟೆ ತನಕ ಎಷ್ಟು ದೂರ ಹೋಗಿದ್ದಾರೋ 48 ನಿಮಿಷದೊಳಗೆ ಅವರು ಚಿಕ್ಕಬದರಿಗೆ ಬಂದುಬಿಟ್ಟಿದ್ದಾರೆ. ಹೇಗೆ ಬಂದಿದ್ದಾರೆ ಅಂತ ಗೊತ್ತಿಲ್ಲ ಅವರಿಗೆ. ಅಷ್ಟು ತದ್ದಿನೋಪಗತ, ಆ ದಿವಸ ಹೋದ ಅಷ್ಟು ದೂರವನ್ನು ಮಾರ್ಗಂ ಅಶೇಷಂ ವಾಪಸ್ ಬಂದಿದ್ದಾರೆ. ಬಂದು ಅವರಿಗೆ ಚಿಕ್ಕಬದ್ರಿ ಆಶ್ರಮ ಕಂಡಾಯ್ತು ಅವರಿಗೆ. ನಾನು ಇಡೀ ದಿನ ಹೋದ ದಾರಿ ಇಷ್ಟು ಏನು ಗುರುಗಳು ಈಗ ಹೇಳಿದಷ್ಟೇ, ಎಷ್ಟು ಒಂದು ಅರ್ಧ ಗಂಟೆ ಮೊದಲು ಗುರುಗಳು ಹೇಳಿದ್ದು ವಾಪಸ್ ಹೋಗುವಂತ ದೂಡಿದ್ದಾರೆ. ಇಲ್ಲಿ ಬಂದಾಯ್ತಲ್ಲ, ನಾನು ಹೇಗೆ ಬಂದೆ ಅಂತ ಹೇಳ್ಕೊಂಡು ಎಲ್ಲ ಯೋಚನೆ ಮಾಡ್ತಾರೆ. ಯೋಚನೆ ಮಾಡುವಾಗ ಖಂಡಿತು ಅಂದರೆ ಗುರುಗಳಂದರೆ ಸಾಮಾನ್ಯ ಅಲ್ಲ. ಗುರುಗಳಂದರೆ ಇದು ದೇವರೇ. ಆಶ್ರಮೇ ನಿಜ ಜನಾನ್ ಇಹ ದೃಷ್ಟ, ಎಲ್ಲ ಆಶ್ರಮದ ಬಾಕಿ ಶಿಷ್ಯರನ್ನೆಲ್ಲ ನೋಡಿಬಿಟ್ಟು ಸತ್ಯತೀರ್ಥರಿಗೆ ನಾನು ಹೇಗೆ ಬಂದುಬಿಟ್ಟೆ? ತಂ ಪ್ರಸಾದ ಮಹಿಮಾ ನಮ್ ಅಮುಷ್ಯ, ಇದು ದೇವರದ್ದೇ ಲೀಲೆ.
ಪ್ರೋಚ ತತ್ಪ್ಲವನಂ ಅಪ್ಯತಿ ಚಿತ್ರಂ ತಸ್ಯ ತೈಃ ಸಹ ಸದಾ ಅಸ್ಮರದೇಶ. ಎಲ್ಲ ಶಿಷ್ಯರು ಕೇಳಿದಂತೆ ಹೇಗಿತ್ತು ದಾರಿ, ಹೇಗಿತ್ತು ದಾರಿ ಅಂದರೆ ಈ ದಾರಿದು ಕಥೆ ಅಂತ ಹೇಳೋದು. ಒಂದು ಬಂಡೆ ಇಲ್ಲಿ, ಒಂದು ಬಂಡೆ ಅಲ್ಲಿ, ನಾನು ಹಾರಿದ್ದು ಅಂತ. ಅಲ್ಲಿಂದ ಮತ್ತೊಂದು ಬಂಡೆಗೆ ಹಾರಿದ್ದು. ಹೇಗೆ ಹಾರಿದಿ ನಂಗೆ ಗೊತ್ತಿಲ್ಲ, ಗುರುಗಳು ಹಾರಿದ್ರು ನಾನು ಹಾರಿದೆ ಅಂತ. ಸೊ ಪ್ರೋಚ ತತ್ಪ್ಲವನಂ ಅಪ್ಯತಿ ಚಿತ್ರಂ. ಸೊ ಈ ಹಾರುವಂಥದ್ದು, ಈ ಓಡುವಂಥದ್ದು ಗುರುಗಳು ಮಾಡಿದರೆ ಹಾಗೆ ನಾನು ಮಾಡಿದೆ ಅಂತ ತಿಳ್ಕೊಂಡು ಎಲ್ಲ ಬಾಕಿ ಶಿಷ್ಯರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅತಿ ಚಿತ್ರಂ, ಬಹಳ ಆಶ್ಚರ್ಯಕರವಾದ್ದು. ಪ್ರೋಚ ತತ್ ಪ್ಲವನಂ, ಪ್ಲವನಂ ಅಂದರೆ ಹಾರುವುದು. ಪ್ಲವನಂ ಅಪಿ ಅತಿ ಚಿತ್ರಂ ತಸ್ಯ ತೈ ಸಹ ಸದಾ ಅಸ್ಮರದೇಶ. ಈ ಘಟನೆಯನ್ನು ಸತ್ಯತೀರ್ಥರಾಗಲಿ ಅವರ ಬಾಕಿ ಸಹಪಾಠಿಗಳಾಗಲಿ ಶಿಷ್ಯರುಗಳು ಮರಿಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಘಟನೆ ನಡೆದು ಹೋಯಿತು. ಸೊ ಏನು ಹೇಳ್ತಾರೆ ಇದಕ್ಕೆ ಆಮೇಲಿಂದ, ಆಪ್ತೇಭ್ಯ ಕಾರ್ಯಲೇಖಿ ಸ್ವಂ ಅನುಗತ ನಿಜ ಪ್ರೇರಕ. ಸ್ವಂ ಅನುಗತ, ತನ್ನನ್ನು ಹಿಂಬಾಲಿಸಿಕೊಂಡು ಬಂದ ಸತ್ಯತೀರ್ಥರನ್ನು ನಿಜ ಪ್ರೇರಕ, ವಾಪಸ್ ಹೋಗಂತ ಏನು ದೂಡಿ ಕಳಿಸಿದರು. ಸೊ ಪಾಣಿ ಮಾತ್ರಾತ್ ಅಂತ ಹೇಳಿದ್ರೇನು, ಹೋಗು ವಾಪಸ್ ಅಂತ. ಖಾಲಿ ಪಾಣಿ ಅಂದರೆ ಕೈ, ಖಾಲಿ ಕೈಯಲ್ಲಿ ಸನ್ನೆ ಮಾಡಿ ಹೇಳ್ತಾ ಇದ್ದಾರೆ ವಾಪಸ್ ಹೋಗು ಅಂತ. ಇಲ್ಲದಿದ್ದರೆ ಜೀವ ಬೇಡವಾ, ವಾಪಸ್ ಹೋಗು ಅಂತ ಹೇಳ್ಕೊಂಡು ಪಾಣಿ ಮಾತ್ರಾತ್ ಪ್ರೇರಕ. ಸೊ ಗುರುಗಳು ಏನು ಹೇಳಿದ್ದು ಸತ್ಯತೀರ್ಥರಿಗೆ, ವಾಪಸ್ ಹೋಗು ಅಂತ. ಹೇಗೆ ಹೇಳಿದರು, ಪಾಣಿ ಮಾತ್ರಾತ್, ವಾಪಸ್ ಹೋಗು ಅಂತ ಹೇಳ್ಕೊಂಡು ಆಮೇಲಿಂದ ದೂಡಿದಾಗೆ ಆಯಿತು. ಸೊ ಯಾವುದರಲ್ಲಿ, ಅದು ಸಹ ಕೈಯಲ್ಲೇ, ಪಾಣಿ ಮಾತ್ರಾತ್ ಪ್ರೇರಕ. ಸೊ ಈ ರೀತಿಯ ಒಂದು ದೊಡ್ಡ ಒಂದು ಲೀಲೆ ನಡೆದು ಹೋಯಿತು. ಮಾರುತ್ಯಾಭ ಪ್ರಪಶ್ಯನ್ ಹರಿಮಪಿ ಗಿರಿಣ ಸಾರ್ಧಮೃದ್ಯೈ ಸಮೇ ಸ್ಯಾತ್ ಅಂತ ಹೇಳಿದ್ರೆ, ಇಲ್ಲಿ ಇನ್ನೀಗ ಉತ್ತರ ಬದಲಿಗೆ ಸೇರಲಿಕ್ಕೆ ಸ್ವಲ್ಪವೇ ಹೊತ್ತು. ಸೊ ಅಲ್ಲಿ ಏನೆಲ್ಲ ಅವರಿಗೆ ಕಾಣ್ತದೆ, ಹೇಗೆ ಹೋದರು ಅಂತ ಹೇಳಿದರೆ, ವಾನರೇಂದ್ರ ಇವ ವಾಯುಜವೋಸೌ ಭೀಮಸೇನ ಇವ ದಾನವ ಭೀಮಃ ಉಲ್ಲಲಾಸ ಗಿರಿ ಪುಂಗವ ಶೃಂಗೇ ಸವ್ರಜನ್ ವೃಜನ ನಾಶನ ನಾಮ. ಅಂದರೆ ವೃಜನ ಅಂತ ಹೇಳಿದ್ರೇನು, ಪಾಪ. ಸೊ ಪಾಪನಾಶನರಾದ ಈ ಆನಂದ ತೀರ್ಥರು ವ್ರಜನ್ ಹೋದರು ಮುಂದಕ್ಕೆ ಉದ್ದರ ಬದಲಿಗೆ. ಹೇಗೆ, ಉಲ್ಲಲಾಸ ಗಿರಿ ಪುಂಗವ ಶೃಂಗೇ, ಆ ಗಿರಿ ಪರ್ವತ, ಹಿಮಾಲಯ ಪರ್ವತದ ಶಿಖರಗಳನ್ನು, ಒಂದೊಂದು ಶಿಖರಗಳನ್ನು ಹಾರ್ತಾ ಅವರು ಹೋಗ್ತಾ ಕಂಗೊಳಿಸಿದರು. ಯಾವ ರೀತಿ ಕಂಗೊಳಿಸಿದರು ಅಂದರೆ, ಅವರ ಹಿಂದಿನ ಇದರಲ್ಲಿ ಅವತಾರದಲ್ಲಿ ವಾನರೇಂದ್ರ ಹನುಮಂತ ದೇವರು ಯಾವ ರೀತಿ ವಾಯುಜವೋಸೌ ಮಂದರ ಪರ್ವತವನ್ನು ಹಿಡ್ಕೊಂಡು ಬರಲಿಕ್ಕೆ, ಅಂದರೆ ಯಾವುದದು ಲಕ್ಷ್ಮಣನಿಗೆ ಮೂರ್ಛೆ ತಪ್ಪಿ ಹೋಗಿತ್ತು, ಆವಾಗ ಜಡಿಬೂಟಿ ಹಿಡ್ಕೊಂಡು ಬರಬೇಕು ಅಂತ ಹೇಳ್ಕೊಂಡು ಆ ಆಯುರ್ವೇದಿಕ್ ವೈದ್ಯರು ಹೇಳುವಾಗ ಅದನ್ನು ಹಿಡ್ಕೊಂಡು ಸಂಜೀವನಿ ಬೂಟಿ ಹಿಡ್ಕೊಂಡು ಬರಲಿಕ್ಕೆ ಇಡೀ ಪರ್ವತವನ್ನೇ ಹಿಡ್ಕೊಂಡು ಬಂದಿದ್ದಾರೆ. ಅಥವಾ ಸೀತಾ ಅನ್ವೇಷಣೆಗೆ 50,000 ಯೋಜನ ದೂರವನ್ನು ಹಾರಿದ್ದಾರೆ. ಆ ರೀತಿ ಹನುಮಂತ ದೇವರ ಹಾಗೆ ಭೀಮಸೇನ ಇವ ದಾನವ ಭೀಮಃ, ಭೀಮಸೇನ ದೇವರು ಯಾವ ರೀತಿ ಎಲ್ಲ ರಾಕ್ಷಸರನ್ನು ನಾಶ ಮಾಡಿಕೊಂಡು, ದುಷ್ಟರನ್ನು ನಾಶ ಮಾಡಿಕೊಂಡು ಯಾವ ರೀತಿ ಅಂತೇಳಿದರೆ ಎಂಥ ಶಕ್ತಿ ಭೀಮಸೇನ ದೇವರಿಗೆ, ಆ ರೀತಿಯಲ್ಲಿ ಹನುಮಂತನಾಗಿ ಭೀಮನಾಗಿ ಅಂತೇಳಿದರೆ ಈ ಮಧ್ವಾಚಾರ್ಯರು ಹೋಗ್ತಾ ಇದ್ದಾರೆ. ಎರಡೂ ಅವತಾರದ ಶಕ್ತಿಗಳನ್ನು ತನ್ನ ಕೈಯಲ್ಲಿ ಇಟ್ಟುಕೊಂಡು 3ನೇ ಅವತಾರದಲ್ಲಿ ಈ ಚಿಕ್ಕ ಬದರಿಯಿಂದ ಉತ್ತರ ಬದರಿಗೆ ಪ್ರಯಾಣ ಮಾಡುವಾಗ ಯಾವುದೇ ಭಯ ಇಲ್ಲ. ಆಮೇಲೆ ಎಷ್ಟು ದೂರ ಹಾರಬೇಕಿದ್ದರೂ ಹಾರಿಕೊಂಡು ಹೋಗ್ತಾ ಇದ್ದಾರೆ ಹನುಮಂತನ ಹಾಗೆ ಅಂತ ಹೇಳ್ಕೊಂಡು ಈ ರೀತಿ ಮಾರುತ್ಯಾಭ, ಮಾರುತಿಯ 2 ಅವತಾರಗಳು, ಹನುಮಂತ ದೇವರದ್ದು ಮತ್ತು ಭೀಮ, ಈ 2 ಆಭಹ, 2 ಪ್ರಕಾಶವನ್ನು ತನ್ನಲ್ಲಿ ಹಿಡ್ಕೊಂಡು ಮಧ್ವಾಚಾರ್ಯರು ಪ್ರಪಶ್ಯನ್ ಹರಿಮಪಿ ಗಿರಿಣ ಏನದು ಬಹುಸತ್ವಗಣಂ ಸವಿಕಂ ಸಮಹಾವಿಷಮೋಕ್ಷಮಃ ಹಿಮವಂತಮಯಂ ವಿಷಮೋಕ್ಷಮಃ ಹಿಮವಂತಮಯನ್ ನಗಮೈಕ್ಷತ ಫುಲ್ಲದೃಕ್ ಅಸ್ತಭಯ.
ನಗಂ ಐಕ್ಷತ ಅಂತೇಳಿದರೆ ಆ ಹಿಮಾಲಯ ಪರ್ವತವನ್ನು ನೋಡ್ತಾ ಇದ್ದಾರೆ ಮಧ್ವಾಚಾರ್ಯರು. ಏನದು ಬಹು ಸತ್ವಗಣಂ ಅಂತೇಳಿದರೆ ಬೇರೆ ಬೇರೆ ಪ್ರಾಣಿಗಳ ಜಂತುಗಳ ಬೀಡೋದು, ಕ್ರೂರ ಮೃಗಗಳದ್ದು, ಆಮೇಲೆ ಸವೀಕಂ ಪಕ್ಷಿಗಳು, ಹಾವುಗಳು, ಸ ಮಹಾ ವಿಷಮೋಕ್ಷ ಮಹಾ ಹಿಮವಂತಮಯಂ ಆ ಭೀಕರವಾದ ಹಿಮಾಲಯ ಪರ್ವತವನ್ನು ಯಾವುದೇ ಭಯ ಇಲ್ಲದೆ ಪುಲ್ಲ ದೃಕ್ ಅಸ್ತ ಭಯ, ಯಾವುದೇ ಭಯ ಇಲ್ಲದೆ ಹನುಮಂತನಾಗಿ ಹಾರಿದರು, ಭೀಮಸೇನನಾಗಿ ಏನಂತ ಹೇಳಿದರೆ ಆ ಒಂದು ಪೂರ್ತಿ ಸಾಮರ್ಥ್ಯದಿಂದ ಹೋಗ್ತಾ ಇದ್ದಾರೆ. ಯಾವುದೇ ಅಳುಕು ಅನ್ನುವಂಥದ್ದು ಇಲ್ಲ ಅವರಿಗೆ, ಆ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಸೊ ಮಾರುತ್ಯಾಭ ಪ್ರಪಶ್ಯನ್ ಹರಿಮಪಿ ಗಿರಿಣ, ಆ ಗಿರಿಯಲ್ಲಿ ಸುಹಸಿತ ಕಮಲಾಕರೋಪಗೂಢಂ ಸುಜನ ಸುಕಾರ್ತಂ ಅನಂತ ಭೋಗಶಯ್ಯಂ ವಿಕಸಿತ ಸುಮನೋ ಘಟಾಗಮುಚ್ಚಂ ಮರತಕರತ್ನಮಯಸ್ಥಲಾಗ್ರ ಶೋಭಂ. ಸೊ ಆ ಹಿಮಾಲಯ ಪರ್ವತವನ್ನು ನೋಡುವಾಗ ಮಧ್ವಾಚಾರ್ಯರಿಗೆ ಆ ಹಿಮಾಲಯ ಪರ್ವತದಲ್ಲಿ ಭಗವಂತನನ್ನೇ ಕಂಡರು. ಸೊ ಅದನ್ನು ಹೇಳ್ತಾರೆ ಅವರು, ಪ್ರಪಶ್ಯನ್ ಹರಿಮಪಿ ಗಿರಿಣ, ಆ ಪರ್ವತದಲ್ಲಿ ಹರಿಯನ್ನೇ ನೋಡುತ್ತಾ. ಸೊ ಸಾರ್ಧಮೃದ್ಧೈ ಸಮೇ ಸ್ಯಾತ್. ಸೊ ಇಂತಹ ಮಧ್ವಾಚಾರ್ಯರು ಸಾರ್ಧಂ ವೃದ್ಧ್ಯೈ ಅಂತ ಹೇಳಿದರೆ ವೃದ್ಧಿ ಅಂತ ಹೇಳಿದರೆ ವೃದ್ಧಿ ಆಗುವಂಥದ್ದು. ಯಾವುದು ವೃದ್ಧಿ? ನಮ್ಮ ಜ್ಞಾನವನ್ನು ವೃದ್ಧಿ ಮಾಡಲಿ. ಸೊ ಸಾರ್ಧಂ ಅಂತ ಹೇಳಿದರೆ ಆ ಗಿರಿಯಲ್ಲಿ ಭಗವಂತನನ್ನು ನೋಡಿದರು. ಆ ಭಗವಂತ ಮತ್ತು ಗುರುಗಳು ಅಂತ ಹೇಳಿದರೆ ಹರಿವಾಯುಗಳು ನಮ್ಮ ಜ್ಞಾನವನ್ನು ಸಮೇ ವೃದ್ಧಿಯೈ ಸ್ಯಾತ್ ಅಂತ ಹೇಳಿದರೆ ನಮ್ಮ ಜ್ಞಾನವನ್ನು ಕೂಡ ವೃದ್ಧಿಗೊಳಿಸಲಿ. ಗಿರಿಯನ್ನು ಕಂಡು ಭಗವಂತನ ಭೂಮ ರೂಪವನ್ನು ನೆನೆದುಕೊಂಡರು, ಅಂದರೆ ಆ ಗಿರಿಯಲ್ಲಿ ಭಗವಂತನನ್ನು ಕಂಡರು ಮಧ್ವಾಚಾರ್ಯರು. ಅಂತಹ ಮಧ್ವಮುನಿ ನನ್ನ ಬಾಳಿನಲ್ಲಿ ಜ್ಞಾನಾದಿ ಸಮೃದ್ಧಿಯನ್ನು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾರಾಯಣ ಪಂಡಿತಾಚಾರ್ಯರು ಈ 12ನೇ ಶ್ಲೋಕವನ್ನು ಮುಗಿಸ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣ.